ಒಂದು ಮನೆಗೆ ಒಂದು ಮಿನಿಮಮ್ ಪ್ರಾಡಕ್ಟ್ ಅಂತ ಬೇಕಾಗುತ್ತೆ. ನಾನು ನಿಮ್ಗೆ ಒಂದು ಜನರಲ್ ಆಗಿ ಕೇಳ್ತೇನೆ. ಸರ್ ತಮ್ಮ ಹೆಸರು? ದರ್ಶನ್ ಅಂತ. ಓಕೆ ದರ್ಶನ್ ಸರ್, ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ? 4 ಜನ ಇದ್ದೀವಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 4 ಜನಕ್ಕೆ ಪ್ರತಿ ದಿವಸ 4 ಜನ ಸ್ನಾನ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಓಕೆ, 1 ಟೈಮ್ ಮಾಡಬಹುದು, 2 ಟೈಮ್ ಮಾಡಬಹುದು. ತಿಂಗಳಿಗೆ ಒಬ್ಬರಿಗೆ 1 ರಿಂದ 2 ಸೋಪ್ ಬೇಕಾಗುತ್ತೆ ಇಲ್ವಾ ಸರ್? ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂದ್ರೆ ಮಿನಿಮಮ್ 4 ರಿಂದ 5 ಸೋಪ್ ನಿಮ್ ಮನೆ ತಿಂಗಳಿಗೆ ಬೇಕು ಸರ್. ಕರೆಕ್ಟಾ? ಲೈಫ್ ಬೈ ತಗೊಳ್ತಿರ್ಬೋದು, ಸಂತೂರ್ ತಗೊಳ್ತಿರ್ಬೋದು, ಡವ್ ತಗೊಳ್ತಿರ್ಬೋದು, ನಿಮ್ ಚಾಯ್ಸ್, ನನಗೆ ಗೊತ್ತಿಲ್ಲ. ಮಿನಿಮಮ್ 25 ರೂಪಾಯಿಗಿಂತ ಕಡಿಮೆಗಂತೂ ಸೋಪ್ ಸಿಗಲ್ಲ. ಅಂದ್ರೆ 100 ರಿಂದ 150 ರೂಪಾಯಿ ನೀವು ಸೋಪಿಗೆ ಖರ್ಚು ಮಾಡ್ತಾ ಇದ್ದೀರಿ. ಓಕೆ, ಪ್ರತಿ ದಿವಸ ಹಲ್ಲುತ್ತಾರೆ 4 ಜನ, 1 ಟೈಮ್ ಆರ್ 2 ಟೈಮ್. ಮಿನಿಮಮ್ 100 ಗ್ರಾಮ್ 2 ಪೇಸ್ಟ್ ಆದ್ರೂ ಬೇಕಾ ಸರ್? ಪ್ರತಿಯೊಂದು ಮನೆಗೂ ಬೇಕಾ ಇದು? 100% ಬೇಕು. ಇವ್ರಿಗೆ ಮನೇಲಿ 4 ಜನ ಇದ್ದಾರೆ, ನಾನು ತಗೊಳ್ತೀನಿ. ಕೆಲವ್ರ ಮನೇಲಿ ಜಾಸ್ತಿ ಜನ ಇರ್ತಾರೆ, ಕೆಲವ್ರ ಮನೇಲಿ ಸ್ವಲ್ಪ ಕಡಿಮೆ ಇರಬಹುದು. ಸರ್ ಟೀನೋ ಕಾಫಿನೋ ಮನೇಲಿ ಕುಡಿತಾರೆ. ಈಗ ಚಿಕ್ಕಮಗಳೂರು ಈ ಕಡೆ ಎಲ್ಲ ಕಾಫಿ ಮನೇಲಿ ಬೆಳಿತಾರೆ, ಬಟ್ ನಾವೆಲ್ಲ ಆಲ್ಮೋಸ್ಟ್ ನಾವು ತಗೊಂಡ್ ಬಂದೇ ಇದ್ ಮಾಡೋದು. ಟೀ ಕಾಫಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು 1/4 kg ಇಂದ ಅರ್ಧ kg ಟೀ ಆದ್ರೂ ಬೇಕಾ? ಮಿನಿಮಮ್ 300 ರೂಪಾಯಿ, ಕರೆಕ್ಟಾ? ಮಿನಿಮಮ್ 300 ರೂಪಾಯಿ. ಓಕೆ, ಅಡುಗೆ ಎಣ್ಣೆ ತಿಂಗಳಿಗೆ ಮಿನಿಮಮ್ 2 ರಿಂದ 3 ಲೀಟರ್ ಬೇಕು ಸರ್. ಮಿನಿಮಮ್ 2 ರಿಂದ 3 ಲೀಟರ್. 120 ರೂಪಾಯಿ ಅಂತ ಹೇಳಿದ್ರು ಕೂಡ 300 ರಿಂದ 400 ರೂಪಾಯಿ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಬಟ್ಟೆ ಒಗೆಯೋ ಪೌಡರ್ ಮಿನಿಮಮ್ 2 kg ಬೇಕು, ಪೌಡರ್ ಯೂಸ್ ಮಾಡೋದಾದ್ರೆ. ಬೇಕಾ ಬೇಡವಾ? ನೀವು ಮಾತಾಡ್ಬೇಕು, ಯಾಕಂದ್ರೆ ಇವ್ರು ಒಬ್ಬರಿಗೆ ಕೇಳ್ತಿರೋದಲ್ಲ, ನಿಮ್ ಎಲ್ಲರ ಮನೆಯಲ್ಲಿ ಯೂಸ್ ಮಾಡೋದು ಹೌದಾದ್ರೆ ಒಪ್ಕೊಳ್ಳಿ. ಕರೆಕ್ಟಾ? ಓಕೆ, ನೆಲ ಒರೆಸೋದಕ್ಕೆ ಯಾವ್ದೋ ಇದನ್ನ ಪಿನಾಯಿಲ್ ಅಥವಾ ಲೈಸೋಲ್ 100% ಒಂದು 2 ಲೀಟರ್ ಆದ್ರೂ ಬೇಕು, ಅದೊಂದು 300 ರೂಪಾಯಿ. ಕರೆಕ್ಟಾ? ಟಾಯ್ಲೆಟ್ ಕ್ಲೀನರಿಗೆ ಏನಿಲ್ಲ ಅಂತ ಹೇಳಿದ್ರು ಒಂದು 500 ml ಬೇಕಂತ ಹೇಳಿದ್ರು ಕೂಡ ಅದೊಂದು 100 ರೂಪಾಯಿ, 100 ರಿಂದ 150 ರೂಪಾಯಿ. ಕರೆಕ್ಟಾ? ಆಮೇಲೆ ಶಾಂಪೂ ಇನ್ನೊಂದೆಲ್ಲ ಎಕ್ಸ್ಟ್ರಾ ಕಾಸ್ಮೆಟಿಕ್ಸ್ ಎಲ್ಲ ಬೇಕಾದ್ರೆ ನಾನು ತಗೊಳ್ಳೋದಿಲ್ಲ ಇಲ್ಲಿಗಾದ್ರೆ, ಅಲ್ಲಿ ಇಷ್ಟಿಗೆ ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರ ಮನೇಲೂ ಅದನ್ನ ಯೂಸ್ ಮಾಡೋದಿಲ್ಲ. ಹೇರ್ ಆಯಿಲ್ ಇನ್ನೊಂದು ಬೇಕಾದ್ರೆ ಕೆಲವ್ರ ಮನೇಲಿ ಯೂಸ್ ಮಾಡ್ತಾರೆ, ಪರ್ಫ್ಯೂಮ್ ಕೆಲವ್ರ ಮನೇಲಿ ಯೂಸ್ ಮಾಡ್ತಾರೆ. ನಾನು ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದ್ರ ಜೊತೆ ಆಡ್ ಮಾಡೋದಿಲ್ಲ, ನಿಮ್ಮ ಕಾಸ್ಮೆಟಿಕ್ಸ್ ಇನ್ನೊಂದು ಯಾವ್ದನ್ನೂ ಆಡ್ ಮಾಡೋದಿಲ್ಲ. ಆದ್ರೆ ಬೇಸಿಕ್ ನೀಡ್ಸ್ ಈಗ ಒಂದಿಷ್ಟು ಪ್ರಾಡಕ್ಟ್ ಹೇಳಿದ್ನಲ್ಲ, ಇದಿಷ್ಟು ಪ್ರಾಡಕ್ಟ್ ಅನ್ನ ಇಷ್ಟು ದಿವಸ ಮನೆಯಲ್ಲಂತೂ ಬೆಳೆಯಕ್ಕಾಗಲ್ಲ, ನೀವು ಅಂಗಡಿಯಲ್ಲೇ ತರಬೇಕು. ನಾನು ಹೇಳ್ತೀನಿ, ಇದೆಲ್ಲ ಕೌಂಟ್ ಮಾಡಿದ್ರೆ 3000 ಆಯ್ತಾ ಸರ್? ಈಗ ಮಿನಿಮಮ್ 2 ರಿಂದ 3000 ಆಗ್ಲೇಬೇಕು. ಯಾಕಂದ್ರೆ ಅದಕ್ಕಿಂತ ಕಡಿಮೆ ಯಾರ ಮನೆಗೆ ಎಂತ ಬಡವರಿದ್ರು ಸಾಲ ಮಾಡೋ, ಕೊರೋನಾ ಟೈಮ್ ಅಲ್ಲಿ ಲಾಕ್ ಡೌನ್ ಇದ್ರು ಕೂಡ ಜಸ್ಟ್ 5 ನಿಮಿಷ ಓಪನ್ ಮಾಡಿದ್ರು ಓಡಿ ಹೋಗಿ ಅಂಗಡಿಯಿಂದ ತರ್ತದ್ದು ಇದನ್ನೇ ತಾನೆ, ಬೇರೆ ತರ್ಲಿಲ್ಲ. ಅಂದ್ರೆ ದಿನ ಬಳಕೆಯ ಅವಶ್ಯಕ ವಸ್ತುಗಳಿದ್ರು. ನಾನು ಕೇಳ್ತೀನಿ ಸರ್, ಇವರಿಗೆ ನಿಮ್ ಫ್ರೆಂಡ್ ಅಂತ ಇಟ್ಕೊಳ್ಳಿ. ದರ್ಶನ್ ಸರ್, ನಿಮ್ಮ ಹೆಸರು ಸರ್? ದೀಕ್ಷಿತ್ ನಿಮ್ ಫ್ರೆಂಡ್. ಇವ್ರು ನಿಮ್ ಊರಲ್ಲಿ ಒಂದು ಅಂಗಡಿ ಮಾಡಿದ್ದಾರೆ, ನೀವು ಬೇರೆ ಎಲ್ಲ ತಗೊಳ್ತಾ ಇದ್ರಿ. ಇವ್ರು ನಿಮ್ ಫ್ರೆಂಡ್ ಆಗಿರೋ ಕಾರಣಕ್ಕೆ ಇವ್ರ ಅಂಗಡಿಯಲ್ಲೇ ಕಂಟಿನ್ಯೂ ಮಾಡ್ತಾರೆ. ಯಾಕಂದ್ರೆ ನಮ್ಮ ಫ್ರೆಂಡ್ ನಮ್ಮ ಹತ್ರದವ್ರು ಇದ್ರೆ ನಾವು ಅವ್ರದೇ ಅಂಗಡಿಯಲ್ಲಿ ಕಾಯಂ ತಗೊಳ್ತಾ ಇದ್ವಿ. ನೀವು ಇವತ್ತು 3000 ಪ್ರಾಡಕ್ಟ್ ನಿಮ್ಗೆ ಬೇಕು, ನೀವು ಬಂದು ತಗೊಂಡು ಹೋದ್ರಿ, ಪ್ರತಿ ತಿಂಗಳು ತಗೊಳ್ತಾ ಇದ್ರಿ. ಬಟ್ ಈ ತಿಂಗಳು ನೀವು ಬಂದ್ರಿ, ನೀವು ಬರುವಾಗ 3000 ತಗೊಂಡು ಬರಲಿಲ್ಲ, 2800 ರೂಪಾಯಿ ತಗೊಂಡು ಬಂದಿದ್ರಿ. ಇವ್ರು ಹೇಳ್ತಾರೆ, ದೀಕ್ಷಿತ್ ಹೇಳ್ತಾರೆ, 3000 ಕೊಡ್ಬೇಕಿತ್ತು, ಬಿಲ್ 3000 ಆಗಿದೆ, 2800 ನೀವು ಕೊಟ್ಟಿದ್ದೀರಿ, 200 ರೂಪಾಯಿ ಬೇಡ ಅಂತಾರ, ನಾಳೆ ತಂದು ಕೊಡಿ ಅಂತಾರೆ. 100% ನೀವು 1 ವರ್ಷದಿಂದ ತಗೊಂಡಿದ್ರು ಕೂಡ 200 ರೂಪಾಯಿ ಹಿಂದೆ ಮುಂದೆ ಬಿಡೋದಿಲ್ಲ. 2 ದಿವಸ ನೀವು ಇವ್ರ ಅಂಗಡಿ ಕಡೆ ಬರಲಿಲ್ಲ ಸರ್, 3ನೇ ದಿವಸ ಅಂಗಡಿ ಸೈಡ್ ಅಲ್ಲಿ ಹಿಂಗ್ ಹೋಗ್ತಾ ಇರ್ತೀರಿ, ಏನ್ ಮಾಡ್ತಾರೆ ಇವರು? ನೀವು ಹತ್ರದ ರಿಲೇಟಿವ್ ಅನ್ಕೊಳ್ಳಿ ಸರ್, 1 kg ಸಕ್ಕರೆ ತಗೊಳ್ತೀರಿ, ತೂಕ ಹಾಕ್ತಾ ಇರ್ತಾರೆ, ಒಂದು 50 ಗ್ರಾಮ್ ಎಕ್ಸ್ಟ್ರಾ ಬಿದ್ದಿದೆ ಸಕ್ಕರೆ ಚೀಲಕ್ಕೆ, ಅದನ್ನ ತೆಗೆದು ವಾಪಸ್ ಬುಟ್ಟಿಗೆ ಹಾಕ್ತಾರೆ, ಇರ್ಲಿ ನಮ್ಮ ಹುಡುಗ ಅಂತ ಪ್ಯಾಕ್ ಮಾಡ್ತಾರೆ. 50 ಗ್ರಾಮ್ ಬಿಡೋದಿಲ್ಲ. ಇದನ್ನೆಲ್ಲ ಯಾವತ್ತಾದ್ರೂ ಯೋಚನೆ ಮಾಡಿದೀವ ನಾವು? ಮಾಡಿದೀವ? ಸುಮ್ಮನೆ ದುಡ್ಡು ಕೊಟ್ಟು ತಗೊಂಡು ಬಂದಿದ್ದೀವಿ. ಕರೆಕ್ಟ್ ಅಲ್ವಾ? ನಾನ್ ಕೇಳ್ತೀನಿ ಸರ್, 3000 ರೂಪಾಯಿ ವಸ್ತು ತಗೊಂಡಿದ್ದೀರಿ, 1 ವರ್ಷದ ಕ್ಯಾಲ್ಕುಲೇಷನ್ ಹಾಕೋಣ, ವರ್ಷಕ್ಕೆ 36,000 ಇವ್ರ ಅಂಗಡಿ ಹಾಕಿದ್ರಿ, ದೀಕ್ಷಿತ್ ಅವ್ರ ಅಂಗಡಿಗೆ 1 ರೂಪಾಯಿ ವಾಪಸ್ ಬಂದಿಲ್ಲ. ಮನೆಗೆ ಒಂದು ಸೋಪ್ ತಗೊಂಡು ಬಂದಿದ್ರಿ, ರ್ಯಾಪರ್ ಓಪನ್ ಆಗಿದೆ ಸರ್, ನಿಮ್ಗೆ ಗೊತ್ತೇ ಇಲ್ಲ. ವಾಪಸ್ ತಗೊಂಡೋಗಿ ಇದು ರ್ಯಾಪರ್ ಓಪನ್ ಆಗಿದೆ ಅಂತ ಕೊಟ್ಟರೆ ಇವ್ರು ತಗೊಳ್ತಾರೆ. ಯೂಸ್ ಮಾಡೋದು ಬೇಡ, ರ್ಯಾಪರ್ ಓಪನ್ ಮಾಡಿದ್ರು ಕೂಡ ತಗೊಳ್ಳಲ್ಲ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಓಕೆ ಸರಿ. ಸ್ವದೇಶಿ ಪ್ರಾಡಕ್ಟ್ ನೀವು ತಗೊಂಡಿರೋದು ಗೊತ್ತಿಲ್ಲ, ನಿಮ್ಗೆ ಯಾವ್ದು ಪ್ರಾಡಕ್ಟ್ ಬೇಕು ಹೋಗಿ ತಗೊಂಡ್ ಬಂದಿದ್ರಿ ಅಷ್ಟೇ. ಸಂತೂರ್ ಬಗ್ಗೆ ಗೊತ್ತಿಲ್ಲ, ಲೈಫ್ ಬಗ್ಗೆ ಗೊತ್ತಿಲ್ಲ, ಅದು ನಮ್ಗೆ ಗೊತ್ತಿಲ್ಲ, ಯಾವ್ದು ತಗೊಂಡ್ ಬಂದಿದ್ರಿ. ಕರೆಕ್ಟಾ? ಏನು ಇಲ್ದಿದ್ರು ಕೂಡ 36,000 ಇವ್ರು ಅಂಗಡಿ ಹಾಕಿದ್ದೀರಿ ಸರ್. ಈಗ ನಾನ್ ಬರ್ತೀನಿ ನಿಮ್ಮ ಮನೆಗೆ, ನಾನ್ ಹೇಳ್ತೀನಿ ಸರ್, ನಿಮ್ಮೂರಲ್ಲಿ ಇವರು ನಿಮ್ ಸ್ನೇಹಿತರೆ, ಪ್ರಶಾಂತ್ ಅಂತ, ಇವರು ನಿಮ್ ಸ್ನೇಹಿತರು. ಇವ್ರೀಗ ಮೋದಿ ಕೇರ್ ಅಂತೇಳಿ ಒಂದು ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ, ಅಂಗಡಿನೇ ಮಾಡ್ಬೇಕು ಅಂತಲ್ಲ, ಮೋದಿ ಕೇರ್ ಕನ್ಸಲ್ಟೆಂಟ್ ಕೂಡ ಎಸ್ ಎ ಡಿಸ್ಟ್ರಿಬ್ಯೂಷನ್ ಇವ್ರಿಗೆ ತಗೊಂಡಿದ್ದಾರೆ ಸರ್. ನಿಮ್ ಮನೆಗೆ ಏನ್ ಸೋಪ್ ಹೊರಗಡೆ ತಗೊಳ್ತಾ ಇದ್ರಿ, ಅದಕ್ಕಿಂತ ಡಬಲ್ ಕ್ವಾಲಿಟಿ ಇರುವಂತ ಒಂದೇ ಸೋಪ್ ಅಲ್ಲಿ ಲಕ್ಸ್, ಸಂತೂರ್, ಲೈಬಾಯ್ ಅಂತ ಏನ್ ಹೇಳ್ತೀವಲ್ಲ, 3 ಕ್ವಾಲಿಟಿ ಒಂದೇ ಸೋಪ್ ಅಲ್ಲಿ ಕೊಡುವಂತ ಸೋಪ್ ನಮ್ಮ ಹತ್ರ ಇದೆ. ಪೇಸ್ಟ್ ನಿಮ್ಗೆ ಡೆಮೋ ತೋರಿಸಿದ್ದಾರೆ, ಕ್ವಾಲಿಟಿ ನೋಡಿರ್ತೀರಿ, ಯೂಸ್ ಮಾಡಿರ್ತೀರಿ, ಅದು ಡೆಮೋ ಬೇಕಾದ್ರೆ ತೋರಿಸ್ತೀವಿ. ಆ ಕ್ವಾಲಿಟಿ ಪ್ರಾಡಕ್ಟ್ ನಮ್ಮ ಹತ್ರ ಇದೆ.
ಟೀ ಪುಡಿ ಇದೆ, ಅಡುಗೆ ಎಣ್ಣೆ ಇದೆ, ನೆಲ ಒರೆಸೋದಿದೆ, ಟಾಯ್ಲೆಟ್ ಕ್ಲೀನರ್ ಇದೆ, ಎಲ್ಲದೂ ಇದೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ದರ್ಶನ್ ಸರ್, ಒಂದು ತಿಂಗಳು ಆ 3,000 ರೂಪಾಯಿ ಪ್ರಾಡಕ್ಟ್ ಅನ್ನ ಇಲ್ಲಿ ತಗೊಂಡು ನೋಡಿ. ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ನೆಕ್ಸ್ಟ್ ನಮ್ಮ ಅಂಗಡಿ ಬನ್ನಿ, ಇಲ್ಲಿ ಬರೋದು ಬೇಡ. ಚೆನ್ನಾಗಿದ್ರೆ ಮಾತ್ರ ನಮ್ಮ ಅಂಗಡಿ ಬನ್ನಿ. ನಾನ್ ಕೇಳ್ತೀನಿ ನಿಮ್ಗೆ, ಇದೇ 3,000 ರೂಪಾಯಿ ಪ್ರಾಡಕ್ಟ್ ಅನ್ನು ನೀವು ಇಲ್ಲಿ ತಗೊಂಡ್ರೆ ನಿಮ್ಗೊಂದು ಐಡಿ ಮಾಡಿ ಕೊಡ್ತೀನಿ, ಫ್ರೀ ಜಾಯ್ನಿಂಗ್ ಐಡಿ. ಆ ಐಡಿ ಆಯ್ತು ಅಂದ್ರೆ ಆ 3,000 ರೂಪಾಯಿ ಪ್ರಾಡಕ್ಟ್ ಗೆ ನಿಮ್ಮ 400 ರಿಂದ 600 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಇಲ್ಲಿ 1 ರೂಪಾಯಿ ಡಿಸ್ಕೌಂಟ್ ಸಿಕ್ಕಿಲ್ಲ, 200 ರೂಪಾಯಿ ಮೈನಸ್ ಕೇಳಿದ್ರಿ. ನಾವು ಅದೇ 3,000 ರೂಪಾಯಿ ಪ್ರಾಡಕ್ಟ್ ತಗೊಂಡ್ರೆ 400 ರಿಂದ 600 ರೂಪಾಯಿ, 10 ರಿಂದ 20% ಡಿಸ್ಕೌಂಟ್. 600 ರೂಪಾಯಿ ಡಿಸ್ಕೌಂಟ್ ಆಯ್ತು ಅಂದ್ರೆ ಇವತ್ತು ತುಂಬಾ ಜನದ ಒಂದ್ ದಿವಸ ಸಂಬಳ ಅದು. ತುಂಬಾ ಜನದ ಒಂದ್ ದಿವಸ ಸಂಬಳ ಅದು 400 ರಿಂದ 600 ರೂಪಾಯಿ. ಸರ್ 400 ರಿಂದ 600 ರೂಪಾಯಿ ಉಳಿತಂದ್ರೆ ಖುಷಿ ಆಗತ್ತಿಲ್ವಾ ಸರ್? ಆಗತ್ತ ಇಲ್ವಾ? ಅದೇ ಪ್ರಾಡಕ್ಟ್ ಅನ್ನ ನೀವು ತಗೊಳ್ತೀರಿ, 3,000 ರೂಪಾಯಿ ಪ್ರಾಡಕ್ಟ್ ನೀವು ತಗೊಳ್ತೀರಿ. ತುಂಬಾ ಜನಕ್ಕೆ ಗ್ಯಾಸ್ ಸಬ್ಸಿಡಿ ಸಿಕ್ಕಿದ್ದು ಹೆಲ್ಪ್ ಆಗಿದೆ, ಕರೆಕ್ಟಾ? ಇವಾಗ ಗ್ಯಾಸ್ ದುಡ್ಡು ಕೊಟ್ಟು ಬರ್ತೀವಿ, ತಗೊಂಡ್ ಬರ್ತೀವಿ, ಹೆಲ್ಪ್ ಆಗಿದೆ. 10 ವರ್ಷದ ಮೊದಲು ಎಲ್ಲಾದ್ರೂ ಗ್ಯಾಸ್ ಸಬ್ಸಿಡಿ ಸಿಗ್ತಾ ಇತ್ತು ನಿಮ್ಗೆ? ಗ್ಯಾಸ್ ಸಬ್ಸಿಡಿ ಸಿಕ್ತವಾಗ ನಂಗೆ ಬೇಡ ಅಂತ ಹೇಳಿ ಬಿಟ್ಕೊಟ್ರ ಅಥವಾ ತಗೊಂಡ್ರ? 100% ತಗೊಂಡಿದ್ವಿ, ಕರೆಕ್ಟಾ? ಎಷ್ಟು ಯೋಚನೆ ಮಾಡಿ ನಿಮ್ಗೆ ಇಷ್ಟು ದಿವಸದವರೆಗೆ ಸೋಪು ಪೇಸ್ಟ್ ಮೇಲ್ಗಡೆ ಯಾರು ಸಬ್ಸಿಡಿ ಕೊಡ್ಲಿಲ್ಲ, ಅದಕ್ಕೋಸ್ಕರ ನೀವು ತಗೊಳ್ಳಿಲ್ಲ. ಈಗ ನಾವು ಹೇಳ್ತಾ ಇದೀವಿ, ನೀವು ತಗೊಂಡಿರುವಂತ ಸೋಪು ಪೇಸ್ಟ್ ಮೇಲೂ ಕೂಡ ಸಬ್ಸಿಡಿ ಕೊಡ್ತೀವಿ ಅಂದ್ರೆ ತಗೊಳ್ತೀರಾ ಇಲ್ವಾ? 100% ತಗೊಳ್ತೀರಿ, ಬಟ್ ಅದನ್ನ ಹೇಳೋದು ಗೊತ್ತಿರ್ಬೇಕಷ್ಟೇ. ಸರ್ ಅದೇ ನೀವು ಪ್ರಾಡಕ್ಟ್ 3,000 ರೂಪಾಯಿ ತಗೊಳ್ತೀರಿ, ಅದಕ್ಕೆ ನಿಮ್ಗೆ ಪಾಯಿಂಟ್ಸ್ ಅಂತ ಕೊಡ್ತೀವಿ. ಆ ಪಾಯಿಂಟ್ ಒಳಗಡೆ 7 ರಿಂದ 16% ವರೆಗೂ ಸಬ್ಸಿಡಿ ಕೊಡ್ತೀವಿ. ನೀವು ಹೊಸದಾಗಿ ಬಂದಿರೋದು 7% ಅಂತ ಹೇಳಿ ಕೊಟ್ಟರು ಕೂಡ 1,500ಕ್ಕೆ 105 ರೂಪಾಯಿ ನಿಮ್ಮ ಅಕೌಂಟ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಬರೀ 3,000 ರೂಪಾಯಿ ತಗೊಂಡೋದಕ್ಕೆ 105 ರೂಪಾಯಿ ನಿಮ್ಮ ಅಕೌಂಟ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ನಾನು ಹೇಳ್ತೀನಿ, ಖುಷಿ ಆಗಲ್ಲ ಸರ್? ಸೋಪ್ ಪೇಸ್ಟ್ ಯೂಸ್ ಮಾಡಿದ್ದಕ್ಕೂ ಕೂಡ ಸಬ್ಸಿಡಿ ಯಾರು ಕೊಡ್ತಾರೆ? ನಿನ್ನೆ ಭರತ್ ಶೆಟ್ಟಿ ಅಂತ MLA ಗೊತ್ತಿರ್ಬೋದು ನಿಮ್ಗೆ, ನಮ್ಮ ಮಂಗಳೂರಿನ MLA ಅವರು. ನಿನ್ನೆ ಮಂಗಳೂರು ಆಫೀಸ್ ಓಪನಿಂಗ್ ಮೊನ್ನೆ ಬಂದಿದ್ರು, ನಮ್ಮ ಚೇತನ್ ಆಫೀಸ್ಗೆ ಹೋಗಿದ್ರು. ಅವರು ಪ್ರಾಡಕ್ಟ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿದವಾಗ ಸುಮ್ಮನೆ ತಗೊಂಡ್ರಂತೆ. ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಕೇಳ್ತಾರೆ, ಹೆಂಗ್ ಕೊಡ್ತೀರಿ ಅಂತ ಕೇಳ್ತಾ ಇದ್ರಂತೆ. ಅಂದ್ರೆ ಎಷ್ಟೋ ಜನರಿಗೆ ನಂಬೋಕೆ ಸಾಧ್ಯ ಇಲ್ಲ. ಗ್ಯಾಸ್ ಅಲ್ಲಿ ಸಬ್ಸಿಡಿ ಸಿಗುತ್ತೆ ಅಂತ 8 ಜನಕ್ಕೆ ಗೊತ್ತೇ ಇರಲಿಲ್ಲ. ಈಗ ನಾವು ತಗೊಳ್ತಾ ಇದ್ವಿ. ನಾನು ಅದನ್ನೇ ಹೇಳ್ತಿರೋದು ದರ್ಶನ್ ಸರ್, ನಿಮ್ಗೆ 105 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತೀವಿ. ಆಮೇಲೆ ನೀವು ತಗೊಳ್ತಿರುವಂತ ಪ್ರತಿ 1,000 ರೂಪಾಯಿ ಪ್ರಾಡಕ್ಟ್ ಗೆ 10% ಫ್ರೀ ಪ್ರಾಡಕ್ಟ್ ಕೊಡ್ತೀವಿ. ಅಂದ್ರೆ ಮಿನಿಮಮ್ 200 ರಿಂದ 300 ರೂಪಾಯಿ ಫ್ರೀ ಪ್ರಾಡಕ್ಟ್ ಆಯ್ತು ನಿಮ್ಗೆ. 300 ರೂಪಾಯಿ ಫ್ರೀ ಪ್ರಾಡಕ್ಟ್, 105 ರೂಪಾಯಿ ಕ್ಯಾಶ್ ಬ್ಯಾಕ್, 600 ರೂಪಾಯಿ ಡಿಸ್ಕೌಂಟ್, ಅಂದ್ರೆ 1,005 ರೂಪಾಯಿ ನಿಮ್ಗೆ ಒಂದ್ ತಿಂಗಳಿಗೆ ಉಳಿತು. 2 ಅಂಗಡಿ ಡಿಫರೆನ್ಸ್ ನೋಡಿ. ನಾನು ನಿಮ್ಗೆ ಕೇಳ್ತೀನಿ ಪ್ರಾಮಾಣಿಕವಾಗಿ, ನೀವು ಮೋದಿ ಕೇರ್ ಇನ್ನೊಂದು ಯಾವ್ದು ತಲೆಯಲ್ಲಿ ಇಟ್ಕೋಬೇಡಿ. 2 ಅಂಗಡಿ, ಇಲ್ಲೂ 3,000 ತಗೊಳ್ತೀರಿ, ಇಲ್ಲೂ 3,000 ತಗೊಳ್ತೀರಿ. ಇಲ್ಲಿ ಕ್ವಾಲಿಟಿ ಇದೆ, ಸ್ವದೇಶಿ ಗ್ಯಾರಂಟಿ ಇದೆ, ಅದ್ರ ಜೊತೆಗೆ ರಿಟರ್ನ್ ಗ್ಯಾರಂಟಿ ಇದೆ, ಅದ್ರ ಜೊತೆಗೆ 1,005 ರೂಪಾಯಿ ನಿಮ್ಗೆ ತಿಂಗಳಿಗೆ ಉಳಿತು. ಪ್ರಾಮಾಣಿಕವಾಗಿ ಹೇಳಿ, ನೀವು ಯಾವ ಅಂಗಡಿ ಕಡೆ ಫೋಕಸ್ ಮಾಡ್ತೀರಿ? 100% ಹೋಗ್ಬೋದು ಅಂತ ಅನ್ಸುತ್ತೆ. ನಾನ್ ಕೇಳ್ತೀನಿ ಸರ್, 1,005 ರೂಪಾಯಿ ಪ್ರಾಡಕ್ಟ್ ಉಳಿತು, 1 ವರ್ಷಕ್ಕೆ 12,000 ಉಳಿಸುತ್ತೆ ನಿಮ್ಗೆ. 1 ವರ್ಷಕ್ಕೆ 12,000 ಉಳಿತು ಅಂದ್ರೆ ಕೆಲವ್ರದ್ದು 2 ತಿಂಗಳ ಸಂಬಳ, ಕೆಲವ್ರದ್ದು 1 ತಿಂಗಳ ಸಂಬಳ. ಈ ಪ್ರಾಡಕ್ಟ್ ನಾನು ಆವಾಗಲೇ ಹೇಳಿದೆ, ಇಷ್ಟ ಆದ್ರೆ ಮಾತ್ರ ದಯವಿಟ್ಟು ಬನ್ನಿ ನೆಕ್ಸ್ಟ್ ಮಂತ್ ಅಂತ, ಕರೆಕ್ಟ್ ಅಲ್ವಾ? ಇಷ್ಟ ಆದ್ರೆ 100% ನೆಕ್ಸ್ಟ್ ಮಂತ್ ತಗೊಳ್ತೀರಿ. 6 ತಿಂಗಳು ನೀವು ಇದೇ ತರ ಪ್ರಾಡಕ್ಟ್ ನ 3,000, 4,000 ನಿಮ್ಗೆ ಇಷ್ಟದ ಪ್ರಾಡಕ್ಟ್ ತಗೊಂಡ್ರೆ ಮಿನಿಮಮ್ 3 ತಗೊಂಡ್ರಿ ಅಂತ ಇಟ್ಕೊಳ್ಳಿ. 6 ತಿಂಗಳು ತಗೊಂಡ್ರೆ 7ನೇ ತಿಂಗಳು ನೀವು ಅಂಗಡಿಗೆ ಬಂದ್ರೆ ನಿಮ್ಗೆ ಒಂದು ಸರ್ಪ್ರೈಸ್ ಇರುತ್ತೆ. 3,000 ರೂಪಾಯಿ ನಿಮ್ಮ ಹತ್ರ ದುಡ್ಡೇ ತಗೊಳ್ಳಲ್ಲ ಸರ್, 3,000 ರೂಪಾಯಿ ಪ್ರಾಡಕ್ಟ್ ಫುಲ್ ಫ್ರೀ ಸಿಗುತ್ತೆ. ಇವತ್ತಿನವರೆಗೆ ಎಲ್ಲಾದ್ರೂ ಯಾವ್ದಾದ್ರು ಒಂದ್ ಅಂಗಡಿಯಲ್ಲಿ ಈ ತರ ಕೊಟ್ಟಿದ್ರೆ ನಂಗೆ ಹೇಳಿ ಸರ್. ಎಲ್ಲಿಂದ ಕೊಡ್ತಾರೆ ಕೇಳಿದ್ರೆ, ನಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ ದುಡ್ಡು ಕೊಡ್ತಾ ಇಲ್ಲ, ನಾವು ಹೋಲ್ಸೇಲರ್ ದುಡ್ಡು ಕೊಡ್ತಾ ಇಲ್ಲ. ಅವಾಗಲೇ ಹೇಳಿದೆ ನಾನು, ಅದನ್ನ ಡಿಸ್ಟ್ರಿಬ್ಯೂಟರ್ ಕೊಡ್ತಾ ಇಲ್ಲ. ನೀವು ಪ್ರಾಡಕ್ಟ್ ತಗೊಂಡು ಹೋಗಿ ಚೆನ್ನಾಗಿದೆ ಅಂದ್ರೆ ಅದೇ ನಮ್ಗೆ ಅಡ್ವರ್ಟೈಸ್ಮೆಂಟ್ ಸರ್. ಅದಕ್ಕೋಸ್ಕರ ನಿಮ್ಗೆ ಈ ಆಫರ್ ಕೊಡ್ತಾ ಇರೋದು. ಆ ಆಫರ್ ಎಲ್ಲ ಕೊಡ್ಲಿಲ್ಲ ಅಂತ ನೀವು ಹೇಳೋದಿಲ್ಲ, ಸುಮ್ಮನೆ ತಗೊಳ್ತೀರಿ, ಹೋಗ್ತಿದ್ರಿ ಅಷ್ಟೇ. ಈ ಅಂಗಡಿ ಬಗ್ಗೆ ಎಲ್ಲಾದ್ರೂ ಪ್ರಮೋಟ್ ಮಾಡಿದಿರಾ? ಇಲ್ಲಿ ಆಫರ್ ಕೊಟ್ಟರೆ 100% ನೀವು ಇದನ್ನ ಹೇಳ್ತೀರಿ ಸರ್. 6 ತಿಂಗಳಿಗೆ ಒಂದ್ಸಲ 3,000 ರೂಪಾಯಿ ಪ್ರಾಡಕ್ಟ್ ಸಿಕ್ತು ಅಂತ ಇಟ್ಕೊಳ್ಳಿ. ಅದೇ 1 ವರ್ಷ ತಗೊಂಡ್ರೆ 6 ತಿಂಗಳಿಗೆ ಒಂದ್ಸಲ ಅಂತ ಹೇಳಿದ್ರೆ 6,000 ಪ್ರಾಡಕ್ಟ್ ಸಿಗಬೇಕು. ಅದ್ರ ಜೊತೆಗೆ ನೀವು 1 ವರ್ಷ ನಮ್ ಜೊತೆನೆ ಇದ್ದಿದ್ದ ಕಾರಣಕ್ಕೆ ಮತ್ತೆ 3,000 ಆಡ್ ಮಾಡಿ 9,000 ರೂಪಾಯಿ ಪ್ರಾಡಕ್ಟ್ ನಿಮ್ಮನೆ ಫ್ರೀ ಕೊಡ್ತೀವಿ. 9,000 ರೂಪಾಯಿ ಫ್ರೀ ಪ್ರಾಡಕ್ಟ್, 12,000 ರೂಪಾಯಿ ನಿಮ್ಗೆ ಬಂದಿರುವಂತ ಲಾಭ. 1,005 ರೂಪಾಯಿ ಲೆಕ್ಕದಲ್ಲಿ ನೋಡಿದ್ರು 12,000, ಒಟ್ಟಿಗೆ 21,000 ನಿಮ್ಮನೆಗೆ ಬಂತು. ಜಸ್ಟ್ ಯೋಚನೆ ಮಾಡಿ, ಅದ್ರು 36,000 ಇಲ್ಲೂ ಅಂಗಡಿ ಹಾಕಿದಿರಿ, 36,000 ಇಲ್ಲೂ ಅಂಗಡಿ ಹಾಕಿದಿರಿ. ಇಲ್ಲ 36,000 ಹಾಕಿದ್ದಕ್ಕೆ ಎಷ್ಟು ರಿಟರ್ನ್ಸ್ ಬಂತು ಅಂತ ನಿಮ್ಗೆ ಗೊತ್ತಿದೆ, ಎಷ್ಟು ದಿವಸ ತಗೊಂಡವರಿಗೆ. ಅದೇ ಪ್ರಾಡಕ್ಟ್ ಅನ್ನ ನೀವು ಇಲ್ಲೂ ತಗೊಳ್ತೀರಿ, ನಿಮ್ಗೆ 21,000 ವಾಪಸ್ ನಿಮ್ಮ ಮನೆಗೆ ಬಂತು ಅಂದ್ರೆ ಮೋದಿ ಕೇರಲ್ ನೀವು ಅಂಗಡಿಗೆ ಹಾಕಿದ್ದು ಖಾಲಿ 15,000. ಆ 15,000ಕ್ಕೂ ಕೂಡ ಎಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಕ್ಕಿದೆ, ಎಷ್ಟು ಒಳ್ಳೆ ಸ್ವದೇಶಿ ಪ್ರಾಡಕ್ಟ್ ಸಿಕ್ಕಿದೆ, ಎಷ್ಟು ಒಳ್ಳೆ ಗ್ಯಾರಂಟಿ ಪ್ರಾಡಕ್ಟ್ ಸಿಕ್ಕಿದೆ. ಈಗ ನಾನು ಕೇಳ್ತೀನಿ ಸರ್, ಇಲ್ಲೇ ಈಗ ನಮ್ಮ ಪ್ರಾಡಕ್ಟ್ ಮೇಲೆ ಡೆಮೋ ತೋರಿಸಿದ್ರು ನಿಮಗೆ. ಈಗ ನಾವು ಸೋಪ್ ಬಾಕ್ಸ್ ಅನ್ನ ತಗೊಳ್ತೀವಿ. ಇದೇ ಸೋಪ್ ಬಾಕ್ಸ್ 180 ರೂಪಾಯಿ ಇದರ MRP. ಓಕೆ, ನೀವು ಇಲ್ಲಿ ತಗೊಳ್ತಾ ಇದ್ರಿ, ಯಾವ್ದೋ ಬೇರೆ ಯಾವ್ದೋ ಸೋಪ್ ತಗೊಳ್ತಾ ಇದ್ರಿ, ನಾನು ಗೊತ್ತು. ನಾನು ಮಿನಿಮಮ್ 20-25 ರೂಪಾಯಿ ಇರುತ್ತೆ ಒಂದು ಸೋಪಿನ ಬೆಲೆ. ನಾನು ಹೇಳ್ತೀನಿ, ಮೋದಿ ಕೇರ್ ಪ್ರಾಡಕ್ಟ್ ಇದನ್ನ 180 ರೂಪಾಯಿ ಅಂದ್ರೆ ತುಂಬಾ ಜನರಿಗೆ ಇದು ಕಾಸ್ಟ್ಲಿ. ಇದ್ರೊಳಗೆ 4 ಸೋಪ್ ಇರುತ್ತಂದ್ರೂ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ.
ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಬಾಸ್ ನೋಡ್ತಾರೆ, ಅಯ್ಯಬ್ಬ ಇಷ್ಟು ದೊಡ್ಡ ಸೋಪ ನಂಗೆ ಬೇಡ ಅಂತ. ನಾನ್ ಕೇಳ್ತೀನಿ, ದರ್ಶನ್ ಸರ್ ಕರೆಕ್ಟ್ ನೋಡ್ಕೊಳ್ಳಿ, ಇಲ್ಲಿ ಹೇಳ್ದೆ ಈಗ ನಿಮ್ಗೆ ಇಲ್ಲಿ ಅಂಗಡಿಗೆ ಹಾಕಿದ್ದು ಖಾಲಿ 15,000 ಅಂದ್ರೆ, ಇಲ್ಲಿ 36,000. 15,000 ಅಂಗಡಿಗೆ 36,000 ಅಂಗಡಿಗೆ ಅಂತ ಹೇಳಿದ್ರೆ ಈ ಅಂಗಡಿ ಎರಡು ಅಂಗಡಿ ಡಿಫರೆನ್ಸ್ 50% ಡಿಫರೆನ್ಸ್ ಆಯ್ತು. ಅರ್ಥ ಆಗ್ತಾ ಇದೆಯಾ? 50% ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಮೋದಿಕೆರೆಲ್ ಪ್ರಾಡಕ್ಟ್ಸ್ ಇದ್ದಂಗೆ ಆಯ್ತು. ಈಗ ನಾನು ಹೇಳ್ತೀನಿ, 180 ರೂಪಾಯಿ ಸೋಪಿಗೆ ದುಡ್ಡು ಕೊಟ್ಟು ತಗೊಂಡ್ ಬಂದಿದ್ದೀರಿ ನೀವು, ಆನ್ ಸ್ಪಾಟ್ ಅಲ್ಲಿ ನಿಮ್ಗೆ 160 ರೂಪಾಯಿಗೆ ಸಿಗುತ್ತೆ. ಕರೆಕ್ಟ್, 20% ಡಿಸ್ಕೌಂಟ್ ಆಯ್ತು, 7% ಕ್ಯಾಶ್ ಬ್ಯಾಕ್ ಆಯ್ತು, ಆಮೇಲೆ ರೀಪರ್ಚೇಸ್ ಅಲ್ಲಿ ನಿಮ್ಗೆ ಫ್ರೀ ಸಿಗುತ್ತೆ. ಎಲ್ಲ ಕ್ಯಾಲ್ಕುಲೇಷನ್ ಹಾಕಿ ನೋಡಿ, ಲಾಯಲ್ಟಿ ಇದೆಲ್ಲ ಕ್ಯಾಲ್ಕುಲೇಷನ್ ಹಾಕಿದ್ರೆ ಈ ಸೋಪ್ ನಿಮ್ಗೆ 90 ರೂಪಾಯಿ ಸಿಗ್ದಂಗ ಆಗುತ್ತೆ. ಈ ಬಾಕ್ಸ್ 90 ರೂಪಾಯಿ ಸಿಗ್ದಂಗ ಆಯ್ತು. 90 ರೂಪಾಯಿ ಬಾಕ್ಸ್ ಅಲ್ಲಿ 4 ಸೋಪ್ ಇರುತ್ತೆ. ಒಂದು ಸೋಪಿನ ಬೆಲೆ 21 ರಿಂದ 22 ರೂಪಾಯಿ ಒಳಗಾಗುತ್ತೆ. ನಾನು ಹೇಳ್ತೀನಿ, ಮಾಯಿಶ್ಚರೈಸಿಂಗ್, ಪ್ರೊಟೆಕ್ಷನ್, ಡಿಯೋಡ್ರೈಸ್ ಇಷ್ಟು ಒಳ್ಳೆ ಕ್ವಾಲಿಟಿ ಇರುವಂತ ಗ್ರೇಡ್ 1 TFM 76% ಇರುವಂತ ಸೋಪ್ ಅನ್ನ ನೀವ್ ಯಾರಾದ್ರೂ 25 ರೂಪಾಯಿ ತಂದು ಕೊಟ್ಟರು ನಾನು 1,000 ಪೀಸ್ ತಗೊಂಡು ಹೋಗ್ತೀನಿ, 100% ತಗೊಂಡು ಹೋಗ್ತೀನಿ. ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ, ಬೇಕಾದ್ರೆ ಆ ರೆಕಾರ್ಡ್ ಎಲ್ಲರೂ ತಗೊಂಡು ಇಟ್ಕೊಳ್ಳಿ. 3 ಕ್ವಾಲಿಟಿ ಇರುವಂತಹ TFM 76 ಇರುವಂತಹ ಗ್ರೇಡ್ 1 ಸೋಪ್ ಅನ್ನ ನೀವು ಯಾರು ಬೇಕಾದ್ರೂ ತಂದ್ಕೊಡಿ. ನಾನು ಚಾಲೆಂಜ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ 40-45 ಕಂಪನಿ ಹುಡುಕಿದೀನಿ ಅಂತ ಹೇಳಿದ್ನಲ್ಲ, ಇದನ್ನೇ ಹುಡುಕಿದ್ ನಾವು. ಚೆನ್ನಾಗಿರುವುದಕ್ಕೆ ಇವತ್ತು ಇಲ್ಲಿ ಬಂದು ನಾವು ಹೇಳ್ತಿರೋದು ಇಷ್ಟು ಗಟ್ಟಿ ಗುಂಡಿಗೆ. ನಾನು ಹೇಳ್ತೀನಿ, ಇಷ್ಟು ಒಳ್ಳೆ ಸೋಪ್ 20 ರಿಂದ 22 ರೂಪಾಯಿ ಸಿಗುತ್ತೆ ಅಂದ್ರೆ ದರ್ಶನ್ ಸರ್, ನಾನು ಕೇಳ್ತೀನಿ ಪ್ರಾಮಾಣಿಕವಾಗಿ ಹೇಳಿ, ಎಲ್ಲಿ ತಗೊಳ್ತೀನಿ? ನಾನು ನಿಮಗೆ ಕೇಳ್ತೀನಿ, ನೀವೆಲ್ಲಿ ತಗೊಳ್ತೀನಿ? ಲಾಭನೂ ಇದೆ. ಅದೇ ನೀವು ಇನ್ನೊಬ್ಬರಿಗೆ ಇದನ್ನ ಹೇಳಿದ್ರಿ ಅಂತ ಹೇಳಿದ್ರೆ ಆವಾಗ ನಿಮ್ಮ 7% ಇಂದ 10% ಹೋಗುತ್ತೆ, 10 ನಿಂದ 13 ಹೋಗುತ್ತೆ, 15 ಹೋಗುತ್ತೆ, 16 ಹೋಗುತ್ತೆ. 70 ರೂಪಾಯಿ ಸಿಗೋ ಜಾಗದಲ್ಲಿ 160 ರೂಪಾಯಿ ಸಿಗುತ್ತೆ ಸರ್. ಮತ್ತಿದ್ರ ಪ್ರಮಾಣ ಮತ್ತೆ ಕಡಿಮೆ ಆಗುತ್ತೆ. ನಾನು ಹೇಳ್ತೀನಿ ಕರೆಕ್ಟ್, ನಮ್ಮಲ್ಲಿ ನಾನು ಮೋದಿಕೇರಿ ಸ್ಟಾರ್ಟ್ ಬಂದ್ವಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತು, ಮಾತು ಮುಗಿಸ್ತೀನಿ ನಾನು. ಕರೆಕ್ಟ್ ನೋಡ್ಕೊಳ್ಳಿ. ನಾನು ಕೇಳ್ತಾರೆ, ಸರ್ ಇಷ್ಟು ಬೇಗ ಗ್ರೋತ್ ಆದ್ರಂತಲ್ಲ, ತಿಂಗಳಿಗೆ 3 ವರ್ಷದಲ್ಲಿ 15 ಲಕ್ಷ 14 ಲಕ್ಷ ಅಂತೆಲ್ಲ ಹೆಂಗ್ ಬಂತು ಅಂತ ಕೇಳ್ತಾರೆ. ನಾನು ಬೇರೆ ಏನು ಮಾಡೋದಿಲ್ಲ. ಯಾವುದೇ ಊರಿಗೆ ಹೋದ್ರು, ಇವತ್ತಿಗೆ ನೀವು ಒಂದು 50 ಜನ ಬಂದು ಕೂತ್ಕೊಂಡಿದ್ದೀರಿ, ನನ್ಗೆ ನೀವು ಯಾರು ಅಂತ ತುಂಬಾ ಹತ್ತಿರದಲ್ಲಿ ಪರಿಚಯ ಒಂದು 4-5 ಜನ ಇರ್ಬೋದು ಅಷ್ಟೇ, ತುಂಬಾ ಜನ ನಂಗೆ ಪರಿಚಯ ಇಲ್ಲ. ಇಷ್ಟು ಜನ ಹೊಸಬರು ಅಂತ ಇಟ್ಕೊಳ್ಳಿ. ಇದೇ ತರ ಅಂಗಡಿ ಡಿಫರೆನ್ಸ್ ತೋರಿಸಿ, ಇದೇ ತರ ಡೆಮೋ ತೋರಿಸಿ, ಇದೇ ತರ ಪ್ರೆಸೆಂಟೇಷನ್ ಮಾಡಿದ್ರೆ, ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಮಾಡಿಸಿದ್ರೆ 50 ಜನ ಬಂದು ಕೂತ್ಕೊಂಡಿದ್ರು ಅಂತ ಇಟ್ಕೊಳ್ಳಿ ಮಿನಿಮಮ್. ಅದ್ರಲ್ಲಿ 30 ಜನ ಆದ್ರೂ ಎಗ್ರಿ ಆಗ್ತಾರೆ ಇಲ್ವಾ? ಆಗ್ತಾರೆ ಇಲ್ವಾ? 30 ಜನ ಪ್ರಾಡಕ್ಟ್ ತಗೊಂಡ್ರು ಅಂತ ಹೇಳಿದ್ರು ಹತ್ರ 1 ಲಕ್ಷ ಬಿಸ್ನೆಸ್ ಆಯ್ತು. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಆ 30 ಜನಕ್ಕೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಮತ್ತೊಂದು ಮೀಟಿಂಗ್ ಮಾಡೋಣ. ನೀವು ನಿಮ್ಮ ಫ್ರೆಂಡ್ಸ್ ಒಬ್ಬೊಬ್ರು 5-5 ಜನರನ್ನು ಕರ್ಕೊಂಡು ಬನ್ನಿ ಅಂತೀನಿ. ಬರೀ 5-5 ಜನ, ಜಾಸ್ತಿ 1000 ಜನ ಕರ್ಕೊಂಡು ಬನ್ನಿ ಅಂತ ಹೇಳಲ್ಲ. ನೀವು ಇಲ್ಲಿ ಕೂತ್ಕೊಂಡಿರೋರು ಮನ್ಸು ಮಾಡಿದ್ರೆ ನೆಕ್ಸ್ಟ್ ಮೀಟಿಂಗ್ 5-5 ಜನ ಕರ್ಕೊಂಡು ಬಂದ್ರೆ ಈ ಹಾಲ್ ಅಲ್ಲಿ ಕೂತ್ಕೊಳ್ಳಿ ಜಾಗ ಇರೋದಿಲ್ಲ. ಅಷ್ಟು 200 ಜನ ನೆಕ್ಸ್ಟ್ ಪ್ರೋಗ್ರಾಮಿಗೆ ಹಾಗೆ ಆಗ್ತಾರೆ. ನಾವು ಮಾಡೋದು ನಮ್ಮ ಸ್ಟ್ರಾಟಜಿನೇ ಇದೆ. 200 ಜನ ನೆಕ್ಸ್ಟ್ ಪ್ರೋಗ್ರಾಮಿಗೆ ಬಂದ್ರು ಅಂದ್ರೆ 200 ಜನರಲ್ಲಿ ನನ್ನ ಪ್ರಕಾರ ಒಂದು 175 ಜನ ಅಥವಾ 150 ಜನ ಆದ್ರೂ ಪ್ರಾಡಕ್ಟ್ ತಗೊಳ್ಳಿಕ್ಕೆ ಅಗ್ರಿ ಆಗ್ತಾರೆ. ಬಿಸ್ನೆಸ್ ಹತ್ರ 5 ಲಕ್ಷ 5 ಲಕ್ಷ ಬಿಸ್ನೆಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ, ನಿಮಗೆ ಅವ್ರಿಗೆ ಎಲ್ಲ ಪ್ರಾಫಿಟ್ ಕೊಟ್ಟು, ಅವ್ರ ಕಸ್ಟಮರಿಗೆ ನಾನು ಹೇಳ್ತಿರೋದು, ನೀವು ಬಿಸ್ನೆಸ್ ಮಾಡ್ತಿರೋದಲ್ಲ, ಏನು ಮಾಡ್ತಿರೋದಲ್ಲ, ಎಲ್ಲ ಪ್ರಾಫಿಟ್ ಕೊಟ್ಟರು ಕೂಡ ನಿಮ್ ಇನ್ಕಮ್ ಮಿನಿಮಮ್ 30 ರಿಂದ 50 ಸಾವಿರ ಆಗಿದೆ. ನಾನು ಹೇಳ್ತೀನಿ, ಇವತ್ತು 10,000 ದುಡಿಯೋದೇನು ಚಿಕ್ಕ ಪುಟ್ಟ ವಿಚಾರ ಅಲ್ಲ. ಎಷ್ಟೋ ಜನ ನಿಮ್ಮ ಅಕ್ಕಪಕ್ಕ ಗಾರ್ಮೆಂಟ್ಸ್ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಯಾವುದೋ ಒಂದು ಸಣ್ಣ ಸಣ್ಣ ಶಾಪ್ ಗಳ ಕೆಲಸ ಮಾಡ್ತಾ ಇದ್ದಾರೆ, 5,000 10,000 ಇವತ್ತು ದುಡಿತಾ ಇದ್ದಾರೆ. ನಾನು ಹೇಳ್ತೀನಿ, 15,000 ಸಂಬಳ ಕೊಡ್ತೀನಿ ಅಂದ್ರೆ ಎಷ್ಟು ಜನ ಇಂಜಿನಿಯರ್ಸ್ ಬೇಕು ಇವತ್ತು ಅಪ್ಲಿಕೇಶನ್ ಹಾಕೋ? ಎಷ್ಟು ಜನ ಬೇಕು ಅಪ್ಲಿಕೇಶನ್ ಹಾಕೋ? 25,000 ಸಂಬಳ ಕೊಡ್ತೀನಿ ಅಂತ ಹೇಳಿದ್ರೆ ಎಂತೆಂತ ದೊಡ್ಡ ಹುದ್ದೆಯಲ್ಲಿ ಇದ್ದವ್ರು ಬೇಕಾದ್ರೂ ಇವತ್ತು ಅಪ್ಲಿಕೇಶನ್ ಹಾಕ್ತಾರೆ. ಹಾಕ್ತಾರೆ ಇಲ್ವಾ? 100% ಹಾಕ್ತಾರೆ. ಇವತ್ತು ನಮ್ಮ ಅಕ್ಕಪಕ್ಕ ಎಷ್ಟೋ ಜನ ಬುಕ್ ಮಾಡ್ತಾ ಬರ್ತಾರೆ, ಯಾವ್ದಾವ್ದು ಸೇಲ್ಸ್ ಮಾಡ್ತಾ ಬರ್ತಾರೆ, ಅಥವಾ ಇನ್ನೊಂದು ಯಾವ್ದು ಹಿಡ್ಕೊಂಡು ಬ್ಯಾಗ್ ಹಾಕೊಂಡು ದೊಡ್ಡ ದೊಡ್ಡ ಬ್ಯಾಗ್ ಹಾಕೊಂಡು ಬರ್ತಾರೆ. ಕೇಳಿದ್ರೆ ಡಿಗ್ರಿ ಆಗಿದೆ ಸರ್, PUC ಆಗಿದೆ ಸರ್, ಇದನ್ನ ಎಷ್ಟು ಸಂಬಳ ಕೊಡ್ತಾರೆ ಸರ್? 8,000 ಕೊಡ್ತಾರೆ ಸರ್, 10,000 ಕೊಡ್ತಾರೆ ಸರ್ ಹೇಳೋರು ಇದಾರೆ ಇಲ್ವಾ? ನಾನ್ ಕೇಳ್ತೀನಿ, ಮೋದಿ ಕೇರ್ನ ಇಷ್ಟು ಒಳ್ಳೆ ಪ್ರಾಡಕ್ಟ್ ನ ಇವತ್ತು ಇಲ್ಲಿ ಕೂತ್ಕೊಂಡು ನಾವು ಹೇಳಿದ್ವಿ, ನಾಳೆ ನಿಮ್ಮೂರಿಗೆ ಬರ್ತೀವಿ ದರ್ಶನ್ ಸರ್, ನಿಮ್ಮೂರಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ನೀವು ಒಂದು 10 ಜನ ಸೇರ್ಸಲ್ವ ಸರ್? ಆ 10 ಜನ ಕೂರ್ಸ್ಕೊಂಡು ನಾನು ಇಡೀ ದಿವಸ ಕೂತ್ಕೊಂಡು ಅವರಿಗೆಲ್ಲ ಹೇಳ್ತೀನಿ ಡೀಟೇಲ್ಸ್. ಆ 10 ಜನರಲ್ಲಿ ಒಂದು 5 ಜನ ಆದ್ರೂ ಮೋದಿ ಕೇರ್ ಪ್ರಾಡಕ್ಟ್ ತಗೊಳ್ತಾರೆ ಇಲ್ವಾ? ಒಬ್ಬೊಬ್ರು 3-3 ಸಾವಿರ ಅಲ್ಲ, 1,000 ತಗೊಂಡ್ರು 5,000 ಆಯ್ತು. ಅರ್ಥ ಮಾಡ್ಕೊಳ್ಳಿ, 1,000 ತಗೊಂಡ್ರು 5,000 ಅವ್ರ ಒಬ್ರು ಊರಲ್ಲಿ ನಾನು ಖಾಲಿ ಮಾಡಿದೆ ಒಂದು ದಿನಕ್ಕೆ ಹೋಗಿ. 5,000 ಇವ್ರ ಮನೇಲಿ ಹೋದ್ರೆ ನಾನು ನಿಮ್ಗೆ ಶೆಡ್ಯೂಲ್ ಹೇಳಿದೆ, ನಾನು ಇಡೀ ತಿಂಗಳು ಪೂರ್ತಿ ನಾನು ತಿರುಗ್ತಾ ಇರ್ತೀನಿ ಅಂತ. ಇಡೀ ತಿಂಗಳು ನಾನು ತಿರುಗಿದ್ರೆ 1.5 ಲಕ್ಷ ನನ್ನ ಪ್ರಾಡಕ್ಟ್ ಸೇಲ್. ನಾವು ಕಾರಲ್ಲಿ ಹಾಕೊಂಡು ತಿರುಗಿದ್ರು, ಬ್ಯಾಗ್ ಅಲ್ಲಿ ಹಾಕೊಂಡು ತಿರುಗಿದ್ರು 1.5 ಲಕ್ಷ ಸೇಲ್. 1.5 ಲಕ್ಷಕ್ಕೆ 30% ನಮಗೆ 20% ಡಿಸ್ಕೌಂಟ್ ಅಂದ್ರೆ 30,000 ಬಂತು. 16% ಅಂತ ಹೇಳಿದ್ರೆ ಡೈರೆಕ್ಟ್ ಲೆವೆಲ್ ಇದ್ದೀವಿ, 60% ಬಂತು ಅಂತ ಹೇಳಿದ್ರೆ ಅಲ್ಲೊಂದು 10 ರಿಂದ 12,000 ಬಂತು. ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅಲ್ಲಿಂದ 10 ರಿಂದ 12,000 ಬಂತು. ಯಾವ ಕಡೆ ಲೆಕ್ಕ ಹಾಕಿದ್ರು ಸರ್ 50,000 ನನ್ನ ಪ್ರಾಫಿಟ್ ಸರ್. ದಿನಕ್ಕೆ ಒಬ್ಬ 5,000 ರೂಪಾಯಿ ಪ್ರಾಡಕ್ಟ್ ರಿಟೇಲ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ತಿಂಗಳಿಗೆ 30 ರಿಂದ 50,000 ದುಡಿಯಕ್ಕಾಗತ್ತೆ. ನಮ್ಮಲ್ಲಿ ಒಂದು 4 ಜನ ಹುಡುಗರಿದ್ದಾರೆ,
ಸರ್ ನಮ್ಗೆ ಸಂಬಳ ಕೊಡಿ ಸರ್, ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ಬೋದು. ನಾನು ಹೇಳ್ತೀನಿ ಮಾಡಿ ಅಂತೀನಿ, ನೀವು ಎಷ್ಟು ಬೇಕಾದ್ರೂ ಸಂಬಳ ಕೊಡೋಣ ಮಾಡಿ. ಯಾಕೆ ಮಾಡಕ್ಕಾಗಲ್ಲ? ಇಷ್ಟೊಳ್ಳೆ ಪ್ರಾಡಕ್ಟ್ ಒಬ್ರು ಅಗ್ರಿಕಲ್ಚರ್ ಹತ್ರ ಹೋಗಿ ಕೂತ್ಕೊಂಡು ಕರೆಕ್ಟ್ ಆಗಿ ಡೆಮೋ ಕೊಟ್ರೆ, ಅರ್ಥ ಮಾಡಿಸಿದ್ರೆ ದಿನಕ್ಕೆ 5,000 ರೂಪಾಯಿ ಪ್ರಾಡಕ್ಟ್ ಅನ್ನು ಯಾಕೆ ಖಾಲಿ ಮಾಡ್ಕೊಂಡು ಬರಕ್ಕಾಗಲ್ಲ? ಅರ್ಥ ಮಾಡಿಸಿ ಹೇಳೋದಕ್ಕೆ ಬಂದಿದ್ಯಾ ಅನ್ನೋದು ಇಂಪಾರ್ಟೆಂಟ್. ಒಂದು ಅರ್ಥ ಮಾಡ್ಕೊಳ್ಳಿ, ನಾನೊಬ್ಬ ಲೆಕ್ಚರರ್, ಕನ್ನಡ ಲೆಕ್ಚರರ್. ಕ್ಲಾಸಿಗೆ ಹೋಗಿ ಕನ್ನಡ ಪಾಠ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಹೆಂಗ್ ಬೇಕಾದ್ರೂ ಪಾಠ ಮಾಡ್ತೀನಿ. ನನ್ನ ಹತ್ರ ಇಂಗ್ಲಿಷ್ ಪಾಠ ಮಾಡಿ ಅಂದ್ರೆ ನನ್ನ ಹತ್ರ ಆಗತ್ತಾ? ಯಾಕಂದ್ರೆ ನಾನು ಕಲ್ತಿಲ್ಲ ಅದನ್ನ, ನಂಗೆ ಮಾಡಕ್ ಆಗಲ್ಲ. ಸ್ಟೂಡೆಂಟ್ಸ್ ಯಾರು ನನ್ನ ಪಾಠ ಕೇಳಲ್ಲ. ಕನ್ನಡ ಪಾಠ ಮಾಡಿದ್ರೆ ನಾನು ಯಾವ ಜಾಗದಲ್ಲಿ ಬೇಕಾದ್ರೂ ಹೋಗಿ ಮಾಡ್ತೀನಿ. ಈಗ ಮೋದಿ ಕೇರನ್ನ ನಾನು ಯಾವ ಜಾಗಕ್ಕೆ ಬೇಕಾದ್ರೂ ಹೋಗಿ ಮಾಡ್ತೀನಿ. ಯಾಕೆ ಕೇಳಿದ್ರೆ ಮೋದಿ ಕೇರನ್ನ ನಾನು ಕಲ್ತಿದ್ದೀನಿ. ಮೋದಿ ಕೇರ್ ಪ್ರಾಡಕ್ಟ್ ಏನು ಅಂತ ನಂಗೆ ಅರ್ಥ ಆಗಿದೆ. ಮೋದಿ ಕೇರಲ್ಲಿ ಹೆಂಗ್ ಇನ್ಕಮ್ ಬರುತ್ತೆ ಅನ್ನೋದನ್ನ ನಾನು ನೋಡಿದ್ದೀನಿ. ನಾನ್ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಚೆನ್ನಾಗಿ ಅಡುಗೆ ಬಂತು ಅಂತ ಹೇಳಿದ್ರೆ ನಿಮ್ಮನ್ನ ಕಡೂರಲ್ಲಿ ಯಾವ್ದಾದ್ರು ಹೋಟ್ಲಲ್ಲಿ ಹಾಕಿದ್ರು ಕೂಡ ಒಳ್ಳೆ ಅಡುಗೆ ಮಾಡ್ತೀರಿ. ಮೈಸೂರಿಗೆ ತಗೊಂಡೋಗಿ ಹಾಕಿದ್ರು ಅಡುಗೆ ಮಾಡ್ತೀರಿ. ಬೆಂಗಳೂರಲ್ಲಿ ತಗೊಂಡು ಹಾಕಿದ್ರು ಅಡುಗೆ ಮಾಡಕ್ ಬರ್ತೀರಿ. ನಿಮ್ಗೆ ಅಡುಗೆ ಮಾಡಕ್ಕೆ ಬರಲ್ಲ. ಅಡುಗೆ ರೂಮ್ ಅಲ್ಲಿ ಎಲ್ಲ ಐಟಮ್ ಕೊಟ್ಟು ನಿಮ್ಮನ್ನ ನಿಲ್ಸ್ತಾರೆ. ಏನ್ ಮಾಡ್ತೀರಿ? ಮಾಡಕ್ಕಾಗತ್ತಾ? ಮೋದಿ ಕೇರಲ್ಲಿ 500 ಪ್ರಾಡಕ್ಟ್ ಇದೆ. ನಿಮ್ಮ ಹತ್ರ ಮೋದಿ ಕೇರ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಮಾಡಕ್ ಯಾಕೆ ಕಷ್ಟ ಆಗ್ತಿದೆ ಕೆಲವರಿಗೆ ಕೇಳಿದ್ರೆ, ನಿಮ್ಗೆ ಮೋದಿ ಕೇರ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಕ್ ಬರುತ್ತೆ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನ್ ಹೇಳೋದೇ ಮೋದಿ ಕೇರ್ ಬಗ್ಗೆ, ನೀವ್ ಹೇಳೋದು ಅದೇ ಮೋದಿ ಕೇರ್ನ. ನಾನ್ ಹೇಳೋ ಪೇಸ್ಟ್ ಬಗ್ಗೆನೇ ನೀವ್ ಹೇಳೋದು, ನಾನ್ ಹೇಳೋ ಸೋಪ್ ಬಗ್ಗೆನೇ ನೀವ್ ಹೇಳೋದು. ನಾನ್ ಹೇಳ್ತೀನಿ, ನಾನ್ ಹೇಳದಷ್ಟು ಗಟ್ಟಿಯಾಗಿ ಅದಷ್ಟೇ ವಯಸ್ಸಲ್ಲಿ ನೀವ್ ಹೇಳೋದು ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಮತ್ತೇನು ಇಲ್ಲ. 1 ಲಕ್ಷ 2 ಲಕ್ಷ ದುಡಿಯೋದು ಕಷ್ಟ ಅಂತೇಳಿ ಅಂದ್ಕೊಂಡ್ರೆ ನಾನು ಹೇಳ್ತೀನಿ, ದರ್ಶನ್ ಸರ್ ತರದವ್ರೆ ಅಥವಾ ಇನ್ನೊಬ್ರು ತರದವ್ರೆ, ನಿಮ್ ತರದವ್ರೆ ಎಲ್ಲ ಇವರಲ್ಲೂ ಇರೋದು. ಅವ್ರಿಗೆ ಕೂರ್ಸ್ಕೊಂಡು ಯಾವ್ದೋ ಅಂಗಡಿಯಲ್ಲಿ ತರ್ತಿದ್ದವರಿಗೆ ನಾನ್ ಕೇಳ್ತೀನಿ, ಇವತ್ತಿನವರೆಗೆ ಯಾರಾದ್ರೂ ಕಾಲ್ಗೇಟ್ ಬಗ್ಗೆ ಕ್ವಶನ್ ಮಾಡಿದ್ರ, ಸಂತೂರ್ ಬಗ್ಗೆ ಕ್ವಶನ್ ಮಾಡಿದ್ರ, ಗ್ಯಾರಂಟಿ ಕೇಳಿದಾರ? ನೀವು ನಿಮ್ಮ ಫ್ರೆಂಡ್ ಒಬ್ಬ ಬಂದ್ಕೊಂಡು ಮೋದಿ ಕೇರ್ ಪ್ರಾಡಕ್ಟ್ ಕೊಡಿ, ಅಥವಾ ನೀವೇ ಹೋಗಿ ನಾಳೆ ನಿಮ್ ಫ್ರೆಂಡ್ ಒಬ್ಬನಿಗೆ, ನಂದೇ ಕಂಪನಿ ಇದು, ನಾನೇ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದೀನಿ, ಪ್ರಾಡಕ್ಟ್ ಯೂಸ್ ಮಾಡು, ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ತಂದ್ಕೊಡು, ನೀನ್ ಯಾವ್ದೋ ಅಂಗಡಿಯಲ್ಲಿ ತಗೊಳ್ಳೋ ಬದಲು ನನ್ನ ಹತ್ರ ತಗೋ ಅಂತ ಹೇಳಿದ್ರೆ ಅವ್ನು ಯಾಕೆ ತಗೊಳ್ಳಲ್ಲ ಅಂತ ನಾನು ಕೇಳೋದು. ಅವ್ನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ನು ನಿಮ್ ಫ್ರೆಂಡೇ ಅಲ್ಲ, ಅವ್ನು ಬಿಟ್ಬಿಡಿ ಅಂತ ಹೇಳೋದು ನಾನು ಹೇಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ಬಟ್ಟೆ ಅಂಗಡಿ ಮಾಡಿರ್ತಾನೆ, ನಾನು ಅವನ ಅಂಗಡಿ ಹೋಗಿ ಪಕ್ಕದ ಅಂಗಡಿಯಲ್ಲಿ ಬಟ್ಟೆ ತಗೊಂಡ್ರೆ ಅವ್ನಿಗೆ ಬೇಜಾರಾಗತ್ತಾ ಇಲ್ವಾ? ಅವನಿಗೆ ಬೇಜಾರಾಗತ್ತಂತ ನಾನು ಹೋಗಿ ತಗೊಳ್ತೀನಿ. ಹಾಗಾದ್ರೆ ನಾನು ಮೋದಿ ಕೇರ್ ಅಂಗಡಿ ಮಾಡ್ದವಾಗ ಅವ್ನು ನನ್ನ ಅಂಗಡಿ ಬರ್ತಿದ್ರೆ ನಂಗೆ ಬೇಜಾರಾಗತ್ತಂತ ಅವನಿಗೆ ಅನ್ಸ್ಬಾರ್ದ? ಅನ್ಸೋಂಗ್ ನೀವು ಹೇಳ್ಬೇಕು, ಅನ್ಸೋಂಗ್ ನೀವು ಹೇಳ್ಬೇಕು. ನಾನು ಹೇಳ್ತೀನಿ, ಎಲ್ರಿಗೂ ಕೂಡ ಬೇಕಾಗುವಂತ ಪ್ರಾಡಕ್ಟ್ ಗಳು ಬರುತ್ತೆ. ಇನ್ನು ಮುಂದಿನ ದಿವಸಗಳಲ್ಲಿ ದಾಲಿಂದ ಹಿಡಿದು ಸಕ್ಕರೆಯಿಂದ ಹಿಡಿದು ಪ್ರತಿ ಒಂದು ಪ್ರಾಡಕ್ಟ್ ಮೋದಿ ಕೇರ್ ಬರುತ್ತೆ. ಡಿಸೆಂಬರ್ ವರೆಗೆ ವೇಟ್ ಮಾಡಿ. ನಾವು ಖುಷಿ ಪಡ್ತೀವಿ ಪ್ರಾಡಕ್ಟ್ ಬಂದ್ರೆ. ಯಾಕೆ ಗೊತ್ತಾ? ನಮ್ ಪ್ರಾಡಕ್ಟ್ ಇಲ್ಲಿ ಬಂತು ಅಂತ ಹೇಳಿದ್ರೆ 60-70 ಸಾವಿರ ಜನ ಎಲ್ಲೆಲ್ಲೋ ಪ್ರಾಡಕ್ಟ್ ತಗೊಳ್ತಾರೆ. ನೀವು ಖುಷಿ ಪಡಂಗಿಲ್ಲ, ಯಾಕಂದ್ರೆ ದೊಡ್ಡ ಟೀಮ್ ಆಗಿಲ್ಲ. ಟೀಮ್ ಮಾಡ್ಬೇಕು ಅಂತ ಹೇಳೋದು ನಾನು. ಕರ್ನಾಟಕ ಖಾಲಿ ಇದೆ, ಒಂದೇ ಅರ್ಥ ಮಾಡ್ಕೊಳ್ಳಿ. ನಾವಿವತ್ತು ಯಾಕೆ 28 ಡಿಸ್ಟಿಕ್ ಅಲ್ಲಿ ಇವತ್ತು ನನ್ನ ತಂಡ ಇದೆ. ಸುಮಾರು ಹತ್ರ 140ರಿಂದ 160 ಆಫೀಸ್ ಇವತ್ತು ನಮ್ಮ ಟೀಮಲ್ಲಿ ಏನಿಲ್ಲ ಅಂತ ಹೇಳಿದ್ರು ಹತ್ರ 100-150 ಜನ ಯಂಗ್ಸ್ಟರ್ಸ್, ಯಶೋತ್ ತರ್ದವರು, ಇವ್ರು ತರ್ದವರು, ರಂಜಿತ್ ತರ್ದವರು ಇವತ್ತು ಫುಲ್ ಟೈಮ್ ಆಗಿ ನಿಂತ್ಕೊಂಡು ನಾನು ಮೋದಿ ಕೇರ್ ಮಾಡ್ತೀನಿ ಅಂತ ನಿಂತ್ಕೊಳ್ತಾ ಇದ್ದಾರೆ. ಈ ಡಿಸೆಂಬರ್ ಒಳಗಡೆ 150 ಕಾರಿ ಟಾರ್ಗೆಟ್ ಹಾಕೊಂಡಿದ್ದೀವಿ. ನಂಗೆ ತುಂಬಾ ಜನ ಕೇಳ್ತಾರೆ 15 ಲಕ್ಷ ಇದಲ್ಲ, ಈ ಇನ್ಕಮ್ಗೋಸ್ಕರ ನಾನು ಫೋಕಸ್ ಮಾಡ್ತಿರೋದೇ ಅಲ್ಲ. 35ನೇ ವರ್ಷಕ್ಕೆ ರಿಟೈರ್ಡ್ ತಗೊಳ್ಬೇಕು ಅಂತ ನಾನು ಕೆಲಸ ಮಾಡ್ತಿರೋದು. ನಿಮ್ಗೆ ಗೊತ್ತಿರೋದು 35ನೇ ವರ್ಷಕ್ಕೆ ರಿಟೈರ್ಡ್ ತಗೊಳ್ಬೇಕು, ಅದಕ್ಕೋಸ್ಕರ ಕೆಲಸ ಮಾಡ್ತಿರೋದು. ನಂಗೊಂದು ಬಹಳ ಬೇಸರ ಏನ್ ಗೊತ್ತಾ? ಇದೇ ರೂಟಲ್ಲಿ ನೀವು ಹೋಗಿ ಬೆಂಗಳೂರಿಗೆ ಅಥವಾ ಚಿತ್ರದುರ್ಗ ರೂಟಲ್ಲಿ ಬೆಂಗಳೂರಿಗೆ ಹೋಗಿ, ನಂಗೆ ಬಹಳ ನೋವಾಗೋದು ಅವಾಗ. ಏನ್ ಕೇಳಿದ್ರೆ, ಯಾವ್ದೋ ಡಾಬೋದ್ ಮುಂದ್ಗಡೆ ರಾತ್ರಿಗೆಲ್ಲ ನಿಂತ್ಕೊಂಡು ಬರೋ ಗಾಡಿಗೆಲ್ಲ ಊಟಕ್ಕೆ ಬನ್ನಿ ಅಂತ ಕರೀತಾ ಇರ್ತಾರೆ ತುಂಬಾ ಜನ. ನೋಡಿದೀರಾ? ಅಬ್ಸರ್ವ್ ಮಾಡಿದೀರಾ? ಅವರೆಲ್ಲ ನಮ್ಮ ಏಜ್ ಅವರಲ್ಲ, ಎಲ್ಲ 50 ವರ್ಷ 60 ವರ್ಷ ಮೇಲ್ಪಟ್ಟವ್ರು. ಯಾಕಲ್ಲಿ ಮಾಡ್ತಾ ಇದ್ದಾರೆ ಗೊತ್ತಾ? ಅವ್ರ ಮನೇಲಿ ಒಬ್ಬ ಹುಡುಗ ನಮ್ ತರ ಯಾರ ತರ ನಿಮ್ ತರದವ್ರು ನಿಂತ್ಕೊಂಡು ದುಡಿದು ಕರೆಕ್ಟ್ ಮಾಡಿ ಸಾಕಿದ್ರೆ, ಅವ್ರ ರಾತ್ರಿಯಲ್ಲಿ ನಿಂತ್ಕೊಂಡು ಯಾರೋ ವಾಹನ ಕರಿಬೇಕಾಗಿ ನಿಂತ್ಕೊಳ್ಬೇಕಾಗಿರ್ಲಿಲ್ಲ. ನಾನು ಹೇಳ್ತೀನಿ, ಯಾವ್ದೋ ATM ಗೆ ಹೋಗಿ ನೀವು ದುಡ್ಡು ತಗೊಂಡು ಬರ್ತೀರಿ, ಆ ATM ಇರುವಂತ ಸೆಕ್ಯೂರಿಟಿ ಗಾರ್ಡ್ ಎಷ್ಟು ವರ್ಷದ್ದು? 50 ವರ್ಷ ಮೇಲ್ಪಟ್ಟವ್ರು. ಯಾಕೆ ಅವತ್ತು ಕೂಡ ದುಡಿಬೇಕಾದಂತ ಪರಿಸ್ಥಿತಿ ಬಂತು ಗೊತ್ತಾ? ಎಲ್ಲೋ ಒಂದು ಬೇಜವಾಬ್ದಾರಿ. ಒಂದು ಮನೇಲಿ ಮಕ್ಕಳು ಕೂತ್ಕೊಂಡು ತಿಂತ ಇದ್ರು ಕೂಡ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರೋದು. ನಾನು ಚಾಲೆಂಜ್ ಮಾಡ್ತೀನಿ, 100% ನಾನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಓಡಿಸನ್ ಬೇಕಾದ್ರೆ ಎಷ್ಟು ವರ್ಷದ ನಂತರ ನಿಮ್ಗೆ ನೆನಪಾಗೋದು ಗೊತ್ತಲ್ಲ. ದುಡಿದು ತಿನ್ನೋ ಟೈಮಲ್ಲಿ ಕೂತ್ಕೊಂಡು ತಿಂದ್ರೆ, ಕೂತು ತಿನ್ನೋ ಟೈಮಲ್ಲಿ ಬೇಡಿ ತಿನ್ನೋ ಪರಿಸ್ಥಿತಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೂತು ತಿನ್ನೋ ಟೈಮಲ್ಲಿ ಬೇಡಿ ತಿನ್ನೋ ಪರಿಸ್ಥಿತಿ ಬರುತ್ತೆ. ಫಸ್ಟ್ ಮೈಂಡ್ ಸೆಟ್ ಮಾಡ್ಬೇಕಾದ್ರೆ ಮನೇಲಿ ಯಾರಾದ್ರೂ ಹುಡುಗ ಕೆಲಸ ಮಾಡದೆ ಕೂತ್ಕೊಂಡಿದ್ರೆ, ನಾನು ಹೇಳ್ತೀನಿ 100% ಮೋದಿ ಕೇರ್ ಅಂತ ಹೇಳ್ತಿರೋದಲ್ಲ ನಾನು. ಅವ್ನು ಯಾವ್ದಾದ್ರು ಕೆಲಸ ಹಚ್ಚು, ಅವ್ನು ಯಾವ್ದಾದ್ರು ಕೆಲಸ ಮಾಡ್ಲಿ. ಪ್ರಪಂಚದಲ್ಲಿ ಕೆಲಸ ಮಾಡಿ ಹಾರ್ಟ್ ಅಟ್ಯಾಕ್ ಆದವರು ಸತ್ತೋದವ್ರು ಯಾರು ಇಲ್ಲ. ಸುಮ್ಮನೆ ಮಲ್ಕೊಂಡವರೆಲ್ಲ ಬೆಳಿಗ್ಗೆ ಆಗುವಾಗ ಹೆಣ ಆದವ್ರು ಇದ್ದಾರೆ. ರಾತ್ರಿ ಮಲ್ಕೊಂಡವ್ರು, ಕೆಲಸ ಮಾಡಿ ಸತ್ತೋದವ್ರು ಯಾರು ಇಲ್ಲ. ನಾನು ಹೇಳ್ತೀನಿ, ಈ ವಯಸ್ಸಲ್ಲಿ ನಾವು ಕೆಲಸ ಮಾಡದೇ ಇದ್ರೆ ಮತ್ತೆ ಯಾಕೆ ಕೆಲಸ ಮಾಡೋದು?
ಇವತ್ತು ಎಷ್ಟೋ ಜನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಹಾಕ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ಯಾರು ಮಾಡ್ತಿದ್ದಾರೆ ಗೊತ್ತಾ? ಅಪ್ಪ ಅಮ್ಮನ ಹತ್ರ ಕೋಟಿ ದುಡ್ಡಿದ್ರೆ ಯಾರು ಮಾಡಲ್ಲ. ಅಪ್ಪ ಅಮ್ಮನ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಇವನಿಗೆ ಸಾಕ ಕಷ್ಟ ಆಗುತ್ತೆ, ತಗೊಂಡು ಹಾಕ್ತಾನೆ. ನಾಳೆ ನಮ್ಗ ಆ ಸಿಚುವೇಶನ್ ಬರ್ಬಾರ್ದಲ್ಲ, ನಮ್ ಜೀವನ ಹಂಗಾಗ್ಬಾರ್ದಲ್ಲ. ನಮ್ಮ ಅಪ್ಪ ಮೇಲೂ ದಾರಿ ಮೇಲೆ ನಿಂತ್ಕೊಂಡು ನನ್ನ ಮಗ ಹಿಂಗ್ ಮಾಡ್ದ, ನನ್ನ ಮಗಳು ಹಿಂಗ್ ಮಾಡ್ದ ಅಂತ ಹೇಳ್ಬಾರ್ದಲ್ಲ. ನಾನು ಇವತ್ತು ಕೂಡ ಹೇಳ್ತೀನಿ, ಯಾವ್ದೋ ಒಂದು ಫಿಲ್ಮ್ ಬಂತು ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಕಿಸೆಯಿಂದ 500 ರೂಪಾಯಿ ತಗೊಂಡೋಗಿ ಫಿಲ್ಮ್ ನೋಡ್ಕೊಂಡು ಒಂದ್ ಬೀರ್ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋ ಮಕ್ಕಳಿದ್ದಾರೆ ಇವತ್ತು ಕೂಡ ನಾನು ಹೇಳ್ತೀನಿ, ಯಾವತ್ತಾದ್ರೂ ಅಪ್ಪ ಅಮ್ಮನ ಕಿಸೆಯಿಂದ 500 ರೂಪಾಯಿ ತಗೊಳ್ಳಿ, ಅಪ್ಪ ಅಮ್ಮನ ಫಿಲ್ಮಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಆ ಮಕ್ಕಳಿಗೆ ಯಾವತ್ತೂ ಅನಿಸ್ಲಿಲ್ಲಲ್ಲ ಅಂತ. ಅನ್ಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತ. ನಾನು ಹೇಳೋದು ಇದು ಒಂದು ಸಣ್ಣ ಆಲೋಚನೆ ನಿಮ್ ಒಳಗಡೆ ಬರಲಿ. ನಾನು ಹೇಳ್ತೀನಿ ಮೋದಿಕೇರಿ ಬನ್ನಿ. ನಂಗೆ ಗೊತ್ತಿಲ್ಲ ಇಲ್ಲಿ ನೀವು ಯಾರ್ಯಾರ ಟೀಮ್ ಇದ್ರು ಏನು ನಂಗೆ ಗೊತ್ತಿಲ್ಲ. ನಂಗದು ಯಾರ ಟೀಮ್ ಇದ್ರು ನಂಗೆ ತೊಂದ್ರೆ ಇಲ್ಲ. ನಾವೆಲ್ಲ ಕಡೆ ಇದನ್ನೇ ಮಾತಾಡೋದು. ಇಲ್ಲಿ ನಮ್ಮ ಟೀಮ್ ಇನ್ನೊಂದು ಟೀಮ್ ಇಲ್ಲ, ಮೋದಿಕೇರಿ ಅಷ್ಟೇ. ಒಂದು ಅರ್ಥ ಮಾಡ್ಕೊಳ್ಳಿ, ಮೋದಿಕೇರನ್ನ ಯಾರು ನಿಮ್ಮ ಮೇನ್ ಲೀಡರ್ ಇದ್ದಾರೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಹೆಂಗ್ ಮಾಡೋದು ಮೋದಿಕೇರ್. ನನಗೆ ಇದ್ರಲ್ಲಿ 1 ವರ್ಷದಲ್ಲಿ ನಾನು ಹಿಂಗೆ ಈ ಲೆವೆಲ್ ಬರ್ಬೇಕು. ನಾನು ರೆಡಿ ಇದ್ದೀನಿ ವರ್ಕ್ ಮಾಡೋದು, ನಾನು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀನಿ, ನಾನು ಕೆಲಸ ಮಾಡ್ತೀನಿ, ನಿಂತ್ಕೊಳ್ಳಿ ಅಂತ ಹೇಳಿ ಸಪೋರ್ಟ್ ಮಾಡಿ ಅಂತ ಹೇಳಿ. 100% ಒಳ್ಳೆ ಲೀಡರ್ ಆದ್ರೆ ಅವ್ನು ಮಾಡ್ತಾನೆ, 100% ಮಾಡ್ತಾನೆ. ನಾನು ಹೇಳ್ತೀನಿ 14 ಲಕ್ಷ ಬಂದ ಮೇಲೆ ಈ ತರ ಊರು ತಿರುಗ್ತಾ ಇದ್ದೀವಿ. ನಿಮ್ಗೆ ಯಾಕೆ ತಿರ್ಗಕ್ಕಾಗಲ್ಲ ಕೇಳೋದು ನಾನು ಅಷ್ಟೇ. ನಾನು ಪರಿಚಯ ಇದ್ದು ತಿರ್ಗೋದಲ್ಲ, ನಿಮ್ಗೆ ಗೊತ್ತಿರ್ಲಿ. ನಾವು ಹುಬ್ಬಳ್ಳಿ ಚಾಮರಾಜನಗರದಲ್ಲಿ ನನ್ನೇ ನತ್ತೆ ಮಾವಿದ್ರ, ಶಾಪುರದಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ನಾವು ಬಿಸ್ನೆಸ್ ಕಟ್ಟಿದ್ ಹೆಂಗ್ ಕೇಳಿದ್ರೆ ಹೋಗ್ತಿದ್ವಿ ಒಂದು ಊರಿಗೆ, ಇಳ್ಕೊಳ್ತಿದ್ವಿ, ಸಿಕ್ಕದವರಿಗೆ ಮೋದಿಕೇರ್ ಬಗ್ಗೆ ಹೇಳ್ತಿದ್ವಿ, ಉದ್ಯೋಗ ಇದ್ರ ಬಗ್ಗೆ ಹೇಳ್ತಾ ಇದ್ವಿ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲ ಇಡೀ ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಕೂತ್ಕೊಂಡು ಯಾರೆಲ್ಲ ಎಲ್ಲೆಲ್ಲಿ ಬಸ್ಸಿಗೆ ಹೋಗ್ತಾರೆ, ನಾಳೆ ಶಿರ್ಸಿಯಲ್ಲಿ ಯಾರ್ದಾದ್ರು ಬಿಒಮ್ ಇದೆ ಅಂತ ಹೇಳಿದ್ರೆ ಶಿರ್ಸಿ ಬಸ್ ಹತ್ತೋರಿಗೆಲ್ಲ ವಿಸಿಟಿಂಗ್ ಕಾರ್ಡ್ ಕೊಡ್ತಾ ಇದ್ವಿ, ಅವ್ರ ಹತ್ರ ನಂಬರ್ ತಗೊಳ್ತಾ ಇದ್ವಿ, ಮಾಡಿಸೋ ಹೋಗಿ ಶಿರ್ಸಿಯಲ್ಲಿ ಹೋಗಿ ಹುಡುಕ್ತಿದ್ವಿ ಅವ್ರು ಎಲ್ಲಿದ್ದಾರೆ ಅಂತ. ಹಂಗ ಸಿಕ್ಕದವ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಸಾಮ್ರಾಜ್ಯ ಕಟ್ತಾ ಇರುವಂತ. ಹುಡುಕ್ಬೇಕು, ಕಲಿಬೇಕು, ನಡಿಬೇಕು. ನಮ್ ಕಡೆ ಒಂದು ಮಾತಿದೆ, ಕಾಲಿಡೋಕೆ ಇದೆಯಲ್ಲ, ಕಣ್ಣಿಟ್ಟು ಫಸ್ಟ್ ನೆಕ್ಸ್ಟ್ ಕಾಲಿಡುವಂತ. ಫಸ್ಟ್ ಕಣ್ಣಿಡು, ಆ ನಂತರ ನೀನ್ ಕಾಲಿಡು ಅಂತ. ತುಂಬಾ ಜನ ಏನ್ ಮಾಡ್ತಾರೆ, ಫಸ್ಟ್ ಕಾಲಿಡ್ತಾರೆ, ಅಲ್ಲಿ ಮುಳ್ಳೋ ಏನೋ ಚುಚ್ಚುತ್ತೆ, ಅಯ್ಯೋ ಅಂತ ವಾಪಸ್ ಬರ್ತಾರೆ. ಅಂದ್ರೆ ಫಸ್ಟ್ ನೀವು ನೋಡಿ ತಿಳ್ಕೊಳ್ಬೇಕು ಇದನ್ನು, ಆ ನಂತರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಕೆಲಸ ಮಾಡಿ ಒಂದು ಅದ್ಭುತವಾದಂತ ಸಾಮ್ರಾಜ್ಯ ಇದು. ನೀವು ಇದನ್ನೆಲ್ಲ ಕೇಳ್ಕೊಂಡ ಮೇಲೂ ಕೂಡ ಹೊರಗಡೆ ಹೋಗ್ತೀರಿ, ಯಾರೋ ದೊಡ್ಡ ಪುಣ್ಯಾತ್ಮ ಸಿಗ್ತಾನೆ, ಇದೆಲ್ಲ ಆಗಲ್ಲ, ಈ ತರ ಎಷ್ಟು ಜನ ಹೇಳಿ ಹೋಗಿದ್ದಾರೆ ಗೊತ್ತ ಕೇಳ್ತಾನೆ. ತೊಂದರೆ ಇಲ್ಲ, ಬೇಜಾರಿಲ್ಲ. ನಮಗೆ ಅವನ ಹತ್ರ ನೀವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಬೇಕಾಗಿರೋದು, ನೀನ್ ಹೇಳೋದಿಲ್ಲ ನಾನು ಮೋದಿಕೇರ್ ಮಾಡಲ್ಲ, ಮೋದಿಕೇರ್ ಅಂತಲ್ಲ ಕೆಲಸನೇ ಮಾಡಲ್ಲ, ಆದ್ರೆ ನಿನ್ ಜೊತೆನೆ ಇರ್ತೀನಿ 1 ವರ್ಷ. ನೀನ್ ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ಈ ವರ್ಡ್ಸ್ ಮತ್ತೆ ನೆನ್ಪಿಟ್ಕೊಳ್ಳಿ, ಮತ್ತೆ ಇದನ್ನ ಹೇಳ್ಬೇಕು, ದಯವಿಟ್ಟು ನೀವು ಹೇಳ್ಬೇಕು ಹೋಗಿ. ನೀವು ಕಾಲಲ್ಲಿ ತೋರಿಸಿರೋದನ್ನ ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. 1 ವರ್ಷ ನೀನ್ ಹೇಳಿದಂಗೆ ಜೀತಕ್ಕೆ ಬಿದ್ದಂಗೆ ಕೆಲಸ ಮಾಡ್ತೀನಿ. ತಿಂಗಳಿಗೆ 50,000 ದುಡಿಯೋ ದಾರಿ ನೀವು ತೋರಿಸು ಅಂತ ಅವ್ನಿಗೆ ಹೇಳ್ಬೇಕು. ನಿಮ್ಗೆ ಯಾರೇ ಮೋದಿಕೇರ್ ಆಗಲ್ಲ ಅಂತ ಹೇಳಿದ್ರು ಅವ್ರಿಗೆ ಹೇಳ್ಬೇಕು, ತಿಂಗಳಿಗೆ 50,000 ದುಡಿಯೋ ದಾರಿ ನೀವು ತೋರಿಸ್ಬೇಕು ಅಂತ ಅವ್ರಿಗೆ ಹೇಳ್ಬೇಕು ನೀವು. ಅವನ ಅದೆಲ್ಲ ಎಲ್ಲಾಗುತ್ತೆ ಮರೆ, ಅದೆಲ್ಲ 50,000 ದುಡಿಯೋದಾಗಿದ್ರೆ ನಾನು ಹೆಂಗೆ ಹಾಕಿ ಇರ್ತಿದ್ದೀನಿ ಅಂತ ಕೇಳಿದ್ನ, ರಟ್ಟೆ ಹಿಡ್ಕೊಂಡು ಅವ್ನು ಕರ್ಕೊಂಡು ಬಂದು ನಮ್ಮ ಹತ್ರ ಕೂರಿಸಿ. 3.5 ವರ್ಷದಲ್ಲಿ ಇವತ್ತು ನಾನು ಹೇಳಿದೆ ನಿಮ್ಗೆ 100-120 ಜನ ತಿಂಗಳಿಗೆ 30,000 ದುಡಿತಾ ಇದ್ದಾರೆ. 1 ವರ್ಷ ನಮ್ಗೆ ಕಲಿಯೋದೇ ಬೇಕಾಯ್ತು. ಈಗ ನಾವು ಸ್ಟಾರ್ಟ್ ಮಾಡಿರೋದು ಬಿಸ್ನೆಸ್. ನಾನು ಚಾಲೆಂಜ್ ಮಾಡ್ತೀನಿ, ಕರೆಕ್ಟ್ ರೆಕಾರ್ಡ್ ಮಾಡ್ಕೊಡ್ತಿದ್ರಲ್ಲ, ಈ ರೆಕಾರ್ಡ್ ಅನ್ನು ಇಟ್ಕೊಳ್ಳಿ, ನೆಕ್ಸ್ಟ್ 1 ದಿವಸ ತೋರಿಸಿ. ನೆಕ್ಸ್ಟ್ ಜನವರಿಗೆ ಇಲ್ಲಿ ಬಂದ್ರೆ ನನ್ನ ಇನ್ಕಮ್ 50 ಲಕ್ಷ ಆಗಿದೆ, ನಾನು ಕಡೂರಿ ಬರಲ್ಲ. ನೆಕ್ಸ್ಟ್ ಒಳಗಡೆ ಬರ್ತೀನಿ, ಜನವರಿ ಒಳಗಡೆ 100% ನಾನು ಅದನ್ನ ರೀಚ್ ಮಾಡ್ಕೊಂಡು ಬರ್ತೀನಿ. 150 ಜನ ಅಷ್ಟೊಳಗಡೆ ನಮ್ಮ ಟೀಮಲ್ಲಿ ಕಾರ್ಯಚೂರು ಇರ್ತಾರೆ. 100% ಚಾಲೆಂಜ್ ಮಾಡ್ತೀನಿ. ನೀವ್ ಯಾರಾದ್ರೂ ಮೋದಿಕೇರ್ ಆಗಲ್ಲ ಅಂದ್ರೆ ಹೊರಗಡೆ ಒಬ್ಬನಿಗೆ ಕಾರ್ ಕೊಡ್ಸಿ ತೋರಿಸಿ, ಒಬ್ಬನಿಗೆ 50,000 ಕೊಡ್ಸಿ ತೋರಿಸಿ. ಕಷ್ಟ ಆಗಲ್ವಾ ಕೇಳಿದ್ರೆ, ನಂಗೆ ತಿರ್ಗೋ ಕಷ್ಟ ಆಗಲ್ವಾ, ನಂಗೆ ಡ್ರೈವಿಂಗ್ ಮಾಡ್ಕೊಂಡು ಬರೋ ಕಷ್ಟ ಆಗಲ್ವಾ, ನಂಗೆ ನಿದ್ದೆ ಬರಲ್ವಾ, ಸುಸ್ತಾಗಲ್ವಾ? ಎಲ್ರಿಗೂ ಸುಸ್ತಾಗುತ್ತೆ. ವಿಜಯ್ ಸಂಕೇಶ್ವರ್ ಇವತ್ತು 3 ಗಂಟೆಗೆ ಹೇಳ್ತಾರೆ ಬೆಳಗಿನ ಜಾವ, ಅಷ್ಟು 1,000 ಕೋಟಿ ಇದ್ರು ಕೂಡ. ನಮ್ಮ ಹುಡುಗರಿಗೆ ಕೇಳಿ 8-8:30 ಆದ್ರೂ ಮಲ್ಕೊಂಡು ಕೂತ್ಕೊಂಡಿರ್ತವೆ, ರಾತ್ರಿ 12 ಗಂಟೆವರೆಗೆ ಮೊಬೈಲ್ ಓದ್ತಾ ಇರ್ತಾರೆ. ನಾವು ಬೆಳಿಗ್ಗೆ ಕೇಳಿ ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀವಿ, ಬೆಳಿಗ್ಗೆ 4 ಗಂಟೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಗೆ 4 ಗಂಟೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ನಾನು ಹೇಳ್ತೀನಿ, ಯಾರು ಕೆಲಸ ಮಾಡ್ತಾರೆ ಅವರನ್ನೆಲ್ಲ ಪ್ರಪಂಚ ನೆನ್ಪಿಟ್ಕೊಳ್ಳುತ್ತೆ, ಯಾರು ಚೆನ್ನಾಗಿ ದುಡಿತಾರೆ ಅವ್ರನ್ನ ಪ್ರಪಂಚ ನೆನ್ಪಿಟ್ಕೊಳ್ಳುತ್ತೆ. ಸೋಮವಾರ ಸತ್ರೆ 2 ದಿವಸದಲ್ಲಿ ಜನ ಮರ್ತೋಗ್ಬಿಡ್ತಾರೆ. ನಮ್ಮ ಮನೆಯಲ್ಲಿ ಯಾರಾದ್ರೂ ಮಕ್ಕಳು, ನನ್ನ ರಿಕ್ವೆಸ್ಟ್ ಏನ್ ಗೊತ್ತಾ, ನಿಮಗೆ ಮೋದಿಕೇರ್ ಬೇಕೋ ಬೇಡ ನನಗೆ ಗೊತ್ತಲ್ಲ, ನಿಮ್ಮ ಅಕ್ಕಪಕ್ಕ ಯಾರೋ ಒಬ್ಬ ಹುಡುಗನಿಗೆ ತುಂಬಾ ಬಡತನದಲ್ಲಿ ಬೆಳೆದಿರ್ತಾನೆ, ಇನ್ನೊಂದೇನೋ ಆಗಿರ್ತಾನೆ, ಅವನಿಗೆ ಲೈಫಲ್ಲಿ ಏನೋ ಮಾಡ್ಬೇಕು ಅಂತಿರುತ್ತೆ, ಯಾರು ಸಪೋರ್ಟ್ ಮಾಡಿರೋದಿಲ್ಲ. ಒಂದು ಅವಕಾಶ ಸಿಕ್ಕರೆ ನನ್ನ ಫ್ಯಾಮಿಲಿ ನಾನೇನಂತ ಪ್ರೂವ್ ಮಾಡ್ಬೇಕು ಅಂತಿರುತ್ತೆ. ಒಂದು ಅವಕಾಶ ಸಿಕ್ಕರೆ ನಮ್ಮ ಫ್ಯಾಮಿಲಿ ನಂಗೆ ಎಷ್ಟು ಜನ ಅವಮಾನ ಮಾಡಿದ್ದಾರೆ, ನಮ್ಮ ಅಪ್ಪ ಅಮ್ಮನಿಗೆ ಏನೇನೆಲ್ಲ ಹೇಳಿದ್ದಾರೆ, ಅವ್ರ ಎದುರುಗಡೆ ನಾನು ಏನ್ ಮಾಡ್ಬೇಕು ಅಂತ ಮಾಡಿ ತೋರಿಸ್ಬೇಕು ಅಂತಿರುತ್ತೆ. ಅಂತವ್ರು ದಯವಿಟ್ಟು ಕರ್ಕೊಂಡು ಬಂದು ಮೋದಿಕೇರಿ ತೋರಿಸಿ.
ಇವತ್ತು ಗಣೇಶ್ ದೇವಡಿಗೆ ಸರ್ ಜಾಗ್ವಾರ್ ತಗೊಂಡು ತಿರ್ಕೊಂಡು ಪ್ರೌಡ್ ಫೀಲಿಂಗ್ ಆಗುತ್ತೆ. ಒಬ್ಬ SSLC ಓದವ ಜಾಗ್ವಾರ್ ತಗೊಂಡು ಓಡಾಡ್ತಾ ಇದ್ದಾರೆ. ನಾಳೆ 18ನೇ ತಾರೀಕಿಗೆ ಸಂತೋಷ್ ಶೆಟ್ಟಿ ಸರ್ ಫಾರ್ಷೆ ತಗೊಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ಯಾವ ಬ್ಯಾಂಕ್ ಮ್ಯಾನೇಜರ್ ಹತ್ರ ಫಾರ್ಷೆ ಹೋಗ್ಲಿ, ಆಡಿ ತಗೊಂಡಿದ್ದಾರೆ ನೋಡಿ ಫಸ್ಟ್. ಅದೇ ಬ್ಯಾಂಕ್ ಅಲ್ಲಿ ಇದ್ದಿದ್ರೆ ಇವತ್ತು ಅದೇ 20-30 ಸಾವಿರ ರೂಪಾಯಿ ಸಂಬಳ. ನಾಡಿ ತಗೊಳ್ತಾ ಇರೋದು 1.25 ಕೋಟಿ ಕಾರು. ಗಣೇಶ್ ದೇವರಿಗೆ ಇಲ್ಲೇ ಬರ್ತಾರೆ. ಇದೇ ಶಿವಮೊಗ್ಗ ಗೋಪಾಳಕ್ಕೆ ಹೋದ್ರೆ ಅವ್ರಿಗೆ 1.5 ಕೋಟಿ ಮನೆ ಸಿಗುತ್ತೆ. ವೀರೇಶ್ ಮನೆ ಸಿಗುತ್ತೆ. ನಿಮ್ಗೆ ಗೊತ್ತಿಲ್ಲ, ನನಗೆ 32 ವರ್ಷ. ಇದು ಪರ್ಸನಲ್ ವಿಚಾರ, ಹೇಳ್ಬೇಕು ಬಿಡ್ಬೇಕು ಗೊತ್ತಿಲ್ಲ ನನಗೆ. ಸಂತೋಷ್ ಶೆಟ್ಟಿ ಸರ್, ಗಣೇಶ್ ಸರ್ ಇವರೆಲ್ಲ ನಮ್ಗೆ ಯಾವ ತರ ಡ್ರೀಮ್ ಸೆಟ್ ಮಾಡ್ತಾ ಇದ್ರು ಅಂದ್ರೆ, ನಾವ್ ಯಾಕೆ ಖಾಲಿ ಚಕ್ರ ಕಟ್ಕೊಂಡು ತಿರುಗ್ತೀವಿ ಕೇಳಿದ್ರೆ, ನಾವು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಈ ತಿಂಗಳು ಇದನ್ನ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟಕ್ಕೆ ಬೇಕಾದ್ರೂ ತಿರುಗ್ತೀವಿ, ಎಷ್ಟು ರಾತ್ರಿ ಬೇಕಾದ್ರೂ ಕೆಲಸ ಮಾಡ್ತೀವಿ. ಯಾಕೆ ಗೊತ್ತಾ? ದುಡಿಬೇಕು ಅಂತ ಬರ್ಬೇಕಷ್ಟೇ. 1000 ಜನ ಅವಮಾನ ಮಾಡಿದವರಿಗೆಲ್ಲ ಉತ್ತರ ಯಾವ್ದು ಗೊತ್ತಾ? ಅವ್ರ ಹತ್ರ ಹೊಡೆದಾಟಕ್ಕೆ ಹೋಗೋದು, ಜಗಳ ಮಾಡೋದಲ್ಲ. ನಿಮ್ಮ ಯಶಸ್ಸು ಮಾತ್ರ, ನಿಮ್ ಸಕ್ಸಸ್ ಮಾತ್ರ ಅವ್ರಿಗೆ ಉತ್ತರ. 32 ವರ್ಷ ನನಗೆ. ನಾನು ಹೇಳ್ತೀನಿ, ನಮ್ಮ ಏಜಿನವ್ರು ನಿಮ್ಮ ಊರಲ್ಲಿ ಎಷ್ಟೋ ಜನ ಮದುವೆ ಆಗಿ ಇವತ್ತು ಎಲ್ಲೋ ಹೋಗಿ ಕೆಲಸ ಮಾಡ್ತಾ ಕೂತ್ಕೊಂಡಿದ್ದಾರೆ. ಸಂತೋಷ್ ಶೆಟ್ಟಿ ಸರ್ ಇದ್ರೆ ನಾವು ಮದುವೆ ಆಗ್ಬೇಕು ಅಂತ ನಮ್ಮ ಮನೆಯಲ್ಲ ಅವ್ರ ಜೊತೆ ಮದುವೆ ಅಂತ ಹೇಳಿದವಾಗ ಅವ್ರದ್ದು ಒಂದೇ ಡೈಲಾಗ್, ಅವ್ನು ಮದುವೆ ಆಗಂಗಿಲ್ಲ. ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಅವನ ಹತ್ರ ಲಕ್ಸುರಿ ಕಾರ್ ಇರಬೇಕು. ಗ್ರೇಟ್ ಅಲ್ಲ, ಲಕ್ಸುರಿ ಕಾರ್ ಇರಬೇಕು. ಮಿನಿಮಮ್ ತಿಂಗಳಿಗೆ 10 ಲಕ್ಷ ಇನ್ಕಮ್ ಇರಬೇಕು. ಕುಂದಾಪುರದಲ್ಲಿ ಒಂದು ದೊಡ್ಡ ಹಾಲ್ ಇದೆ, ಅದೇ ಹಾಲಲ್ಲಿ ಅವ್ನು ಮ್ಯಾರೇಜ್ ಆಗ್ಬೇಕು. ಅಷ್ಟೊಳಗಡೆ ಅವನು ಮನೆ ತಗೋಬೇಕು ಅಂತ. ನಿಮ್ಗೆ ಗೊತ್ತಿರಲಿ, ಜೂನ್ 20ಕ್ಕೆ ನನ್ನ ಮ್ಯಾರೇಜ್ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಅಷ್ಟೊಳಗಡೆ ಈ ಹೇಳಿದಷ್ಟು ಕೂಡ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಯಾಕೆ ಹೇಳ್ತೀನಿ ಗೊತ್ತಾ? ನಾನು ಎಲ್ಲೋದ್ರೂ ಹೇಳ್ತೀನಿ, ನಿಮ್ಮ ಅಕ್ಕಪಕ್ಕ ಎಷ್ಟೋ ಜನ ಹುಡುಗರು ಮದುವೆ ಆಗ್ತಾರೆ. ಮದುವೆಗೂ ಕೂಡ ಸಾಲ ಮಾಡ್ಕೊಂಡು ಮದುವೆ ಆಗ್ತಾರೆ. ಮದುವೆ ದಿವಸ ದಿಬ್ಬಣ ಹೋಗೋದಕ್ಕೆ ಯಾವ್ದೋ ಬಾಡಿಗೆ ಕಾರ್ ತಗೊಂಡು ಬಂದು ದಿಬ್ಬಣ ಹೋಗ್ತಾರೆ. ನಂಗೆ ನಗು ಬರುತ್ತೆ. ಯಾವ ಸಂಭ್ರಮಕ್ಕೋಸ್ಕರ ಬಾಡಿಗೆ ಕಾರ್ ತಗೊಂಡು ದಿಬ್ಬಣ ಹೋಗ್ಬೇಕು? KSRTC ಬಸ್ ಅಲ್ಲೋ ರಿಕ್ಷಾದಲ್ಲಿ ಹೋಗ್ಬೋದಲ್ಲ. ಯಾವ್ದೋ ಊರಿನವ್ರ ಇದ್ರ ಕಡೆ ಶೋಕಿ ಮಾಡೋದಕ್ಕೆ ಯಾವ್ದೋ ಬಾಡಿಗೆ ಕಾರ್ ಬೇಕಾ? ನೆಕ್ಸ್ಟ್ ಇವತ್ತು ಎಷ್ಟು ಜನ ಮದುವೆ ಆಗ್ತಿದ್ದವ್ರು ಇರ್ಬೋದು, ನಿಮ್ಗೆ ಬೇಜಾರಾದ್ರೂ ತೊಂದರೆ ಇಲ್ಲ. ಮದುವೆ ಆಗಿ ನೆಕ್ಸ್ಟ್ ದಿವಸ ಹೆಣ್ತಿನ ಅದೇ ಬಸ್ ಹಚ್ಚಿ ಕಳ್ಸೋದಲ್ಲ, ಅದೇ ಬಸ್ ಹಚ್ಚಿ ಕಳ್ಸೋದಲ್ಲ. ಆ ಸಂಭ್ರಮಕ್ಕೆ ಒಂದ್ ದಿವಸ ಬಾಡಿಗೆ ಕಾರ್ ಬೇಕು. ನಾನು ಹೇಳ್ತೀನಿ, ಈ ಕೆಲವೊಂದು ಸ್ವಾಭಿಮಾನನ ನಮ್ಮೊಳಗಡೆ ಇಟ್ಕೋಬೇಕು ನಾವು. ನಮ್ ಶರತ್ ಬಹಳ ಚೆನ್ನಾಗಿ ಹೇಳ್ತಾರೆ. ಅವನಿಗೆ ಇಂಟರ್ನ್ಯಾಷನಲ್ ಬಾಡಿ ಲಿಫ್ಟಿಂಗ್ ಚಾಂಪಿಯನ್ ಅವರು ಶರತ್ ಮತ್ತೆ ನಿಖಿಲ್ ಅಂತಿದ್ದಾರೆ ನಮ್ಮ ಟೀಮಲ್ಲಿ. ಇಬ್ರು ಕಾರ್ಯಚಿವರು ಇವತ್ತು. ಒಬ್ಬಂದು ಇಂಟರ್ನ್ಯಾಷನಲ್ ಮೆಡಲ್ ಆಗಿತ್ತು, ಜಿಮ್ ಇತ್ತು, ಒಂದ್ ಜಿಮ್ ಇತ್ತು. ಇಬ್ರು ಪರ್ಸನಾಲಿಟಿ ನೋಡಿದ್ರೆ ಯಾವ ಹೀರೋಗೂ ಕಡಿಮೆ ಇಲ್ಲ, ಹಂಗಿದ್ದಾರೆ. ಇವತ್ತು ಒಬ್ಬನ ಬರ್ಡೇ ಕೂಡ ಶರತ್. ನಿಖಿಲ್ ಇನ್ನೊಂದು ಲೆವೆಲ್ ಅಲ್ಲಿ ಇದ್ದಾನೆ. ಒಬ್ಬಂದು ಫುಡ್ ಸಪ್ಲಿಮೆಂಟ್ ಶಾಪ್, ಫರ್ನಿಚರ್ ಶಾಪ್, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ತುಂಬಾ ಚೆನ್ನಾಗಿದೆ. ಅವರಿಬ್ಬರು ಮೋದಿಕೆರೆ ನಾನು ಕರ್ಕೊಂಡು ಬಂದು ಮೋದಿಕೆರೆಲ್ಲ ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ತಿರುವಾಗ ಯಾರೋ ಒಬ್ಬ ಒಂದ್ ದಿವಸ ಅವನ ಆತ್ಮೀಯ ಸ್ನೇಹಿತ ಹೇಳದಂತೆ, ಮೋದಿಕೆರೆ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ಲ ಕೇಳೋದು. ಅವತ್ತೊಂದ್ ದಿವಸ ಒಂದು ಡೈಲಾಗ್ ಹೊಡೆದಿದ್ದ ಶರತ್, ಇನ್ ಲೈಫಲ್ಲಿ ಅವ್ನು ಇವತ್ತು ಇನ್ಯಾವತ್ತೂ ಕೇಳಲ್ಲ. ಅವ್ನು ಹೇಳಿದ್ ಒಂದ್ ಎಷ್ಟು ಮಾತು ಹೇಳಿದ, ನನ್ಗೆ ಇವತ್ತು ಅದು ಕಾಣುತ್ತೆ. ನಾವ್ ಯಾಕೆ ಇನ್ನಷ್ಟು ಸೀರಿಯಸ್ ಆಗಿ ಕೆಲಸ ಮಾಡಿದ್ವಿ ಕೇಳಿದ್ರೆ ಅದಕ್ಕೆ ಅವ್ನು ಹೇಳ್ತಾನೆ, ನನಗೆ ಮೋದಿಕೆರೆ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ. ನನ್ನ ಮನೇಲಿ ಅಪ್ಪ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದವರು, ಹಂಚಿನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದವರು. ಅವರಿಗೆ ಆರಾಮಿರ್ಲಿಲ್ಲ. ನಾನು ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಬರುವಾಗ ಆರಾಮಿರ್ಲಿಲ್ಲ. ಅವ್ರ ಹೆಲ್ತ್ ಅಪ್ಸೆಟ್ ಆಯ್ತು ಅಂದವಾಗ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ 100 ಸಲ ಯೋಚನೆ ಮಾಡ್ತಿದ್ದೆ. ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಓಕೆನೋ, ಯಾಕಂದ್ರೆ ಖಾಸಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ದುಡ್ಡಿಲ್ಲ ನನ್ನ ಹತ್ರ ಅಂತ ಯೋಚನೆ ಮಾಡ್ತಾ ಇದ್ದೆ. ನನಗೆ ಆಗ ನಾಚಿಕೆ ಆಗ್ತಿತ್ತು. ಮದುವೆ ಆಗಿದೆ, ಹೆಂಡತಿ ಹಬ್ಬಕ್ಕೆ ಒಂದ್ ಸೀರೆನೋ ಚಿನ್ನನೋ ಏನೋ ಕೇಳ್ತಾರೆ, ಅವಳಿಗೆ ಅದನ್ನ ಕೊಡ್ಸಕ್ ಆಗ್ದಿದ್ದವಾಗ ನಂಗೆ ನಾಚಿಕೆ ಆಗ್ಬೇಕು. ಮಗುನ್ ಕರ್ಕೊಂಡು ಹೋಗ್ತಾ ಇರ್ತೀನಿ ಸಂತೆಯಲ್ಲಿ, ಯಾವ್ದೋ ಬಲೂನ್ ಕೇಳಿದ್ರು ಕೂಡ ಅದನ್ನ ಕೊಡೋಕ್ ಕಿಸೆಲ್ ದುಡ್ಡು ಇಲ್ಲದೆ ಬೈದು ಮಗಳ ತಲೆ ಮೇಲೆ ಟಪ್ ಅಂತ ಕೊಟ್ಟು ಅವ್ನ ದರ ಹೇಳ್ಕೊಂಡು ಬಂದು ಮನೆ ಕೂರ್ಸ್ತೀವಲ್ಲ, ಆಗ ನಂಗೆ ನಾಚಿಕೆ ಆಗ್ಬೇಕು. ಅಪ್ಪ ಅಮ್ಮನಿಗೆಲ್ಲೋ ಹೆಲ್ತ್ ಅಪ್ಸೆಟ್ ಆದವಾಗ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಳ್ಳೆ ಮೆಡಿಸಿನ್ ಕೊಡ್ಸಕ್ ಆಗದಿರುವಾಗ ಆಗ ನಂಗೆ ನಾಚಿಕೆ ಆಗ್ಬೇಕು. ಮೋದಿ ಕೇರ್ ಮಾಡೋದಕ್ಕೆ ಯಾಕೆ ನಾಚಿಕೆ ಆಗ್ಬೇಕು ಅಂತ ಮಾತು ಕೇಳಿದ್ದವ್ರು. ನಾನ್ ಕೇಳ್ತೀನಿ ನಿಮ್ಗೆ, ಇವತ್ತು ನೀವು ಹೊರಗಡೆ ಜಾಗದಲ್ಲಿ ಯಾವ ಜಾಗದಲ್ಲಿ ಬೇಕಾದ್ರೂ ಕೆಲಸ ಮಾಡಿ, ನಿಮ್ಮ ಕಾಲ್ ಮೇಲ್ಗಡೆ ನೀವು ನಿಂತ್ಕೊಂಡು ನಿಮ್ಮವ್ರನ್ನ ನೀವು ಸಾಕಿಲ್ಲ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ ಬದುಕಿದ್ದು ವೇಸ್ಟ್. 100% ಬದುಕಿದ್ದು ವೇಸ್ಟ್. ನೀವು ಅದನ್ನ ಯಾವ ತರದಲ್ಲಿ ಬೇಕಾದ್ರೂ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೋಬಹುದು. ನನಗೆ ಗೊತ್ತಿಲ್ಲ. ನಾನು ಅವಾಗ ಹೇಳಿದೆ ನಿಮ್ಗೆ, ಮೋದಿ ಕೇರ್ ಮಾಡಿ ಅಂತ ನಾನು ಈಗಲೂ ನಿಮ್ಗೆ ಹೇಳಲ್ಲ. ಆದ್ರೆ ಒಂದ್ ಹೇಳ್ತೀನಿ, ಮೋದಿ ಕೇರಲ್ಲಿ ಆಪ್ಷನ್ ಇದೆ. ಮೋದಿ ಕೇರಲ್ಲಿ ನಿಮ್ಗೆ ಅಂದ್ಕೊಂಡು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಆಪ್ಷನ್ ಇದೆ. 100% ಆಪ್ಷನ್ ಇದೆ. ಅದಕ್ಕೆ ಸೀರಿಯಸ್ ಆಗಿ ಫೋಕಸ್ ಆಗ್ಬೇಕು. ನೀವು ಅದಕ್ಕೆ ಬನ್ನಿ, ನಿಮ್ಗೆ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾವಿದ್ದೀವಿ. ನಮ್ಮ ಟೋಟಲ್ ಮೋದಿ ಕೇರ್ ಟೀಮ್ ಇದೆ. ಅಂಡ್ ಸಮೀರ್ ಮೋದಿ ಸರ್ ಇದ್ದಾರೆ, ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ. ಅಂಡ್ ಕಡೂರು ಭಾಗದಲ್ಲಿ, ಕಡೂರು, ಚಿಕ್ಕಮಗಳೂರು ಈ ಭಾಗದಲ್ಲಿ ಒಂದು ದೊಡ್ಡ ಟೀಮ್ ಕಟ್ಟಬೇಕು. ಯಾಕಂದ್ರೆ ನಾವು ಎಲ್ಲೆಲ್ಲ ಹೋಗಿದ್ವಿ ಅಲ್ಲೆಲ್ಲ ದೊಡ್ಡ ಟೀಮ್ ಆಗಿದೆ. ಅಂಡ್ ಇಲ್ಲಿ ನಾವು ಮತ್ತೆ ವಾಪಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಲಾಕ್ಡೌನ್ ನಂತರದಲ್ಲಿ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಪ್ರತಿ ತಿಂಗಳು 100% ನಮ್ದು ಏನ್ ಜರ್ನಿ ಇದೆ ಆ ಜರ್ನಿ ರೂಟಲ್ಲಿ ನಾನು ಮೊದಲು ಪ್ರೋಗ್ರಾಮ್ ಮಾಡ್ತೀನಿ. ನೀವು ಬಂದ್ರು ಮಾಡ್ತೀನಿ, ಬರ್ದಿದ್ರು ಮಾಡ್ತೀನಿ. ಬೇಜಾರ್ ಮಾಡ್ಕೊಬಿಡಿ. ಕೆಲವೊಂದನ್ನು ಕಟುವಾಗಿ ಹೇಳ್ತೀವಿ, ಬಂದ್ರು ಮಾಡ್ತೀವಿ, ಬರ್ದಿಲ್ಲ ಅಂದ್ರೆ ಮಾಡ್ತೀವಿ. ಯಾಕಂದ್ರೆ ನಮ್ ಟಾರ್ಗೆಟ್ ಬಹಳ ದೊಡ್ಡದಿದೆ, ನಮ್ ಗುರಿ ಬಹಳ ದೊಡ್ಡದಿದೆ. ಡಿಸೆಂಬರ್ ಒಳಗಡೆ 150